ಅದ್ಯ ಕಥಾ ಪ್ರಾರಂಭೆ ಸತಿ ಯತ್ಕಿಂಚಿತ್ ಪೂರ್ವಕಥಾ ಪ್ರಮೇಯಾನುವಾದ. ಪಾಂಡವರ ವಶ ಹೇಗಾಗಿದ್ದಾನೆ ಅಂದರೆ ದಾಸರು ಹೇಳ್ತಾರಲ್ಲ ಹಾಗೆ, ಪಾಂಡವರ ಮನೆಯಲ್ಲಿ ಏನು ಮಾಡಲಿಕ್ಕಾದರೂ ದೇವರು ಸಿದ್ಧ. ಹೂವ ತರುವರ ಮನೆಗೆ ಹುಲ್ಲ ತರುವೆ ಅಂತ ಹೇಳಿದ ಹಾಗೆ ಏನು ಮಾಡಲಿಕ್ಕೂ ಸಿದ್ಧ ದೇವರು. ಅಷ್ಟು ಭಕ್ತವಶ ಆ ಉತ್ತರಾದೇವಿಯ ಗರ್ಭದಲ್ಲಿ ಇದ್ದು ರಕ್ಷಣವನ್ನು ಮಾಡ್ತಾ ಇದ್ದಾನೆ. ವೃಥಾ ಕುಂತಿದೇವಿ ಬರ್ತಾಳೆ, ಕೃಷ್ಣ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಾಳೆ, ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಹೇಳ್ತಾಳೆ, ನಮಸ್ಯೆ ಪುರುಷಂ ತ್ವಾದ್ಯಂ ಈಶ್ವರ ಪ್ರಕೃತಿಂ ಪರಂ ಅಲಕ್ಷಂ ಸರ್ವಭೂತಾನಾಂ ಅಂತರ್ಬಹಿರಪಿ ಧ್ರುವಂ. ಸ್ವಾಮಿ ನಿನಗೆ ನಮಸ್ಕಾರ, ನೀನು ಸಾಕ್ಷಾತ್ ಭಗವಂತ, ಸಾಮಾನ್ಯ ಅಲ್ಲ. ಎಲ್ಲ ಜೀವರಾಶಿಗಳ ಒಳಗೆ ಹೊರಗೆ ಮೇಲೆ ಕೆಳಗೆ ಎಲ್ಲ ಕಡೆಗೆ ನಿಂತು ಎಲ್ಲರನ್ನೂ ನಿಯಮನ ಮಾಡುವವನು ನೀನು. ಆದರೆ ಮಾಯಾ ಯವನಿಕಾಚ್ಛನ್ನ, ಎಷ್ಟು ವಿಚಿತ್ರ ಅಂದರೆ ನೀನು ದೇವರು, ಆದರೆ ದಿವಸ ನಿನ್ನ ನೋಡ್ತೇನೆ, ಆದರೆ ನಿನ್ನನ್ನು ದೇವರು ಅಂತ ತಿಳಿದುಕೊಳ್ಳೋದಕ್ಕಾಗೋದಿಲ್ಲ. ದೇವರು ಅಂತ ತಿಳಿದುಕೊಳ್ಳೋದಕ್ಕೆ ಆಗೋದಿಲ್ಲ. ಎದುರಿಗೆ ಇದ್ದರೂ ಕೂಡ ನಿನ್ನ ಮಾಯೆ. ನರಸಿಂಹದೇವರ ದರ್ಶನಕ್ಕೆ ಅಂತ ಬಂದಿರ್ತೀರಿ, ನೈವೇದ್ಯ ನಡೆದಿರುತ್ತೆ. ಯವನಿಕ, ಒಂದು ದೊಡ್ಡ ಯವನಿಕ ಅಂದರೆ ಪರದೆ ಹಾಕಿರ್ತಾರೆ. ಪರದೆ ಹಾಕಿದರೆ ದೇವರು ಕಾಣಿಸ್ತಾನ? ಇಲ್ಲ. ಹಾಗೆ ದೇವರ ಒಂದು ಪರದೆ ಇದೆ ಅಂತೆ. ಅದೇನು ದೇವರ ಪರದೆ ಅಂದರೆ ಒಂದು ಮಾಯಾ, ದೇವರ ಇಚ್ಛೆ, ಒಂದು ಮಾಯಾ, ಅವನ ಸಂಕಲ್ಪ. ಎದುರಿಗೆ ಪಕ್ಕದಲ್ಲೇ ಕೃಷ್ಣ ಇದ್ದರೂ ಕೂಡ ಅವನು ದೇವರು ಅಂತ ಗೊತ್ತಾಗೋದಿಲ್ಲ. ಕುಂತಿ ಅಂತಾಳೆ, ಅದಕ್ಕೊಂದು ದೃಷ್ಟಾಂತವನ್ನು ಕೊಡ್ತಾಳೆ. ಭರತನಾಟ್ಯವನ್ನು ಮಾಡ್ತಾ ಇರ್ತಾರೆ. ಭರತನಾಟ್ಯವನ್ನು ಒಬ್ಬ ನಟ, ಒಬ್ಬ ನರ್ತಕಿ ಭರತನಾಟ್ಯವನ್ನು ಮಾಡ್ತಾ ಇರ್ತಾಳೆ. ಭರತನಾಟ್ಯವನ್ನು ಮಾಡ್ತಾ ಇರಬೇಕಾದ್ರೆ ಅವಳು ಏನೇನೋ ಕೈಗಳನ್ನು ಮಾಡ್ತಾಳೆ, ಹೀಗೆ 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 ಕೈ ಕಣ್ಣು ಏನೇನೋ ಭಂಗಿಗಳನ್ನು ಮಾಡ್ತಾಳೆ. ನಮ್ಮಂಥ ದಡ್ರು ಎದುರಿಗೆ ಕೂತಿದ್ರೆ ಅಂತೂ ಏನೋ ಮಾಡಿದ್ಲಪ್ಪ, ಹಂಗಂಗೆ ತಿರುಗಿದ್ಲು, ಏನೋ ಮಾಡಿದ್ಲು ಅಂತ ಇಷ್ಟು ಎದ್ದು ಬರ್ತೇವೆ. ಆದರೆ ಒಬ್ಬ ನಾಟ್ಯಶಾಸ್ತ್ರವನ್ನು ತಿಳಿದವನಿದ್ದರೆ ಅವನಿಗೆಲ್ಲ ಅರ್ಥ ಆಗತ್ತೆ. ಈ ಕೈಗೆ ಅರ್ಥ ಏನು, ಹೀಗೆ ಮಾಡಿದ್ರೇನು, ಅವಳ ಮುಖದ ಭಾವ ಹಾವ ಎಲ್ಲವೂ ಗೊತ್ತಾಗತ್ತೆ. ಹೌದೋ ಅಲ್ವ? ಹಾಗೆ ಭಗವಂತ ಎದುರಿಗೆ ಇದ್ದರೂ ಕೂಡ ಭಗವಂತನ ವ್ಯಾಪಾರ ನಮಗೆ ಗೊತ್ತಾಗೋದಿಲ್ಲ. ಒಬ್ಬ ಭರತನಾಟ್ಯ ಮಾಡುವ ನರ್ತಕಿಯ ಹಾವಭಾವಗಳು ಅಂಗಭಂಗಗಳು ಹೇಗೆ ನಮಗೆ ಗೊತ್ತಾಗೋದಿಲ್ವೋ ಸಾಮಾನ್ಯರಿಗೆ, ಹಾಗೆ ಅಜ್ಞ ಜನರಿಗೆ ದೇವರು ಏನು ಮಾಡ್ತಾನೆ ಏನು ಗೊತ್ತಾಗೋದಿಲ್ಲ. ಕೃಷ್ಣ ಪರಮಾತ್ಮ ಬೆಣ್ಣೆ ತಿಂದ ಇಷ್ಟೇ ಅಂದ್ಕೋತೇವೆ. ಯಾಕೆ ಬೆಣ್ಣೆ ತಿಂದ ಗೊತ್ತಾಗೋದಿಲ್ಲ. ಕೃಷ್ಣ ಪರಮಾತ್ಮ ವಸ್ತ್ರಾಪಹಾರ ಮಾಡಿದ ಅಷ್ಟೇ ನಮಗೆ ಗೊತ್ತಾಗೋದು. ಮೇಲೇನು ನಡೆಯುತ್ತೆ ಗೊತ್ತಾಗತ್ತೆ, ಆದರೆ ಅದರ ಹಿಂದಿನ ತತ್ವ ಯಾರಿಗೂ ಅರ್ಥ ಆಗೋದಿಲ್ಲ. ಕೃಷ್ಣ ಏನು ಮಾಡಿದ, ಆಗ ಏನು ಮಾಡಿದ ಬೇಡ, ಈಗ ನಮ್ಮ ಜೊತೆಗೆ ಏನು ದೇವರು ಮಾಡ್ತಾ ಇದ್ದಾನೆ ಮೇಲಿಂದು ಮಾತ್ರ ಅರ್ಥ ಆಗತ್ತೆ, ಒಳಗಿಂದ ಅರ್ಥ ಆಗೋದಿಲ್ಲ. ದೇವರು ಯಾಕೆ ಬಿಸಿಲು ಕೊಟ್ಟ ಗೊತ್ತಾಗೋದಿಲ್ಲ, ಮಳೆ ಯಾಕೆ ಕೊಟ್ಟ ಗೊತ್ತಾಗೋದಿಲ್ಲ, ಚಳಿ ಯಾಕೆ ಬಂತು ಗೊತ್ತಾಗೋದಿಲ್ಲ, ಯಾಕೆ ಬಿಸಿಲು ಜಾಸ್ತಿ ಆಯಿತು ಗೊತ್ತಾಗೋದಿಲ್ಲ. ಇದೆಲ್ಲ ದೇವರ ವ್ಯಾಪಾರ. ಆದರೆ ಅದರ ಒಳಗಿರುವ ಮರ್ಮವನ್ನು ಸಾಮಾನ್ಯ ಜನ ನಾವು ಅರ್ಥ ಮಾಡಿಕೊಳ್ಳೋದಿಲ್ಲ. ನಟೋ ನಾಟ್ಯಚರೋ ಯಥಾ. ಹಾಗಾಗಿ ಕೃಷ್ಣಾಯ ವಾಸುದೇವಾಯ ದೇವಕೀನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನಮಃ ಪಂಕಜನಾಭಾಯ ನಮಃ ಪಂಕಜಮಾಲಿನಿ ನಮಃ ಪಂಕಜನಾಭ ನೇತ್ರಾಯ ನಮಸ್ತೆ ಪಂಕಜಾಂಘ್ರಯೇ ಅಂತ ನಮಸ್ಕಾರವನ್ನು ಮಾಡ್ತಾಳೆ. ಮಾಡಿ ಅವಳಂತಾಳೆ, ನಿಮ್ಮ ತಾಯಿ ನಿಮ್ಮ ಗೋಕುಲದ ಜನರನ್ನು ಹೇಗೆ ರಕ್ಷಣೆ ಮಾಡಿದೆಯೋ ಅಷ್ಟೇ ಪ್ರೀತಿಯಿಂದ ನಮ್ಮೆಲ್ಲರನ್ನೂ ರಕ್ಷಣೆ ಮಾಡಿದ್ದಿ ಸ್ವಾಮಿ, ನಮ್ಮೆಲ್ಲರನ್ನೂ ರಕ್ಷಣೆ ಮಾಡಿದ್ದಿ. ಶಾಸ್ತ್ರ ಹೇಳುತ್ತೆ, ದೇವರ ಸ್ತೋತ್ರವನ್ನು ಮಾಡಬೇಕಾದರೆ ದೇವರು ನಮಗೇನು ಉಪಕಾರವನ್ನು ಮಾಡಿದ್ದಾನೆ ಎನ್ನುವುದನ್ನು ಕಂಪಲ್ಸರಿಯಾಗಿ ಸ್ಮರಣೆ ಮಾಡಬೇಕು. ಇದು ಒಂದು ಕಡೆಗೆ ಅಲ್ಲ, ಭಾಗವತದಲ್ಲಿ 100 ಕಡೆಗೆ ಈ ಮಾತು ಬಂದಿದೆ. ಮಾತು ಬರೋದಲ್ಲ, ಇದೇ ರೀತಿಯಾಗಿ ಎಲ್ಲರೂ ಮಾಡ್ತಾ ಇದ್ದಾರೆ, ಮಾಡಿ ತೋರಿಸಿದ್ದಾರೆ ದೇವತೆಗಳು. ದೇವರು ಅವತಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಲಿಕ್ಕೆ ಹೋದ್ರೆ ದೇವರೇ ಅವತಾರ ಮಾಡು ಅಂತ ಕೇಳೋದಿಲ್ಲ. ಮೊದಲು ದೇವರು ಈಗಾಗಲೇ ಏನೇನು ಉಪಕಾರವನ್ನು ಮಾಡಿದ್ದಾನೆ ಅಂತ ಸ್ಮರಣೆ ಮಾಡ್ತಾರೆ. ಅದಾದ ಮೇಲೆ ದೇವರೇ ನೀನು ಅವತಾರ ಮಾಡು ಅಂತ ಪ್ರಾರ್ಥನೆಯನ್ನು ಮಾಡೋದು. ಹಾಗೆ ಆ ಪೃಥಾದೇವಿ ಕುಂತಿದೇವಿ ಎಲ್ಲ ಸ್ಮರಣೆಯನ್ನು ಮಾಡ್ತಾಳೆ. ವಿಷಾನ್ಮಹಾಜ್ಞೇಹೇ ಪುರುಷಾದಂಶನಾದ ಸತ್ಸಭಾಯಾ ವನವಾಸ ಕೃಚ್ಛತಃ ಮೃಧೇ ಅನೇಕ ಮಹಾರಥಾಸ್ತ್ರತೋ ದ್ರೌಣ್ಯತ್ರತಶ್ಚಾಸ್ಯ ಹರೇಭಿರಕ್ಷಿತಾ. ಸ್ವಾಮಿ ವಿಷ, ಇನ್ನೂ ಸಣ್ಣ ಬಾಲಕರಿದ್ದರು, ಭೀಮ ಅವರೆಲ್ಲ ವಿಷವನ್ನು ತಂದು ಕೊಟ್ಟ ದುರ್ಯೋಧನ, ಆ ವಿಷವನ್ನು ಪಾನ ಮಾಡಿದರು. ಭೀಮಸೇನ ದೇವರು ಏನೂ ಆಗಲಿಲ್ಲ. ಯಾರು ರಕ್ಷಣೆ ಮಾಡಿದ್ದು? ನೀನು ರಕ್ಷಣೆ ಮಾಡಿದಿ. ಮಹಾಜ್ಞೇಹೇ,
ಎಲ್ಲರೂ ಇನ್ನೂ ಚಿಕ್ಕ ಚಿಕ್ಕ ಹುಡುಗರು, ಮದುವೆ ಆಗಿರಲಿಲ್ಲ. ಆ ವಾರಣಾವತಕ್ಕೆ ಕಳಿಸಿಕೊಟ್ಟ ದುಷ್ಟ ದುರ್ಯೋಧನ ಆ ವಾರಣಾವತದಲ್ಲಿ ಅರಗಿನ ಮನೆಗೆ ಬೆಂಕಿಯನ್ನು ಹಚ್ಚಿದ, ನಾವೆಲ್ಲರೂ ಸಾಯಬೇಕು ಅಂತ. ಯಾರು ರಕ್ಷಣೆ ಮಾಡಿದ್ದು? ನೀನು ರಕ್ಷಣೆ ಮಾಡಿದಿ. ಪುರುಷಾದ ದಂಶನ, ವನಕ್ಕೆ ಹೋದ್ವಿ, ಎಷ್ಟು ಜನ, ಕಿರ್ಮೀರ, ಹಿಡಿಂಬ, ಬಕಾಸುರ, ಒಬ್ಬರ ಇಬ್ಬರ ಬೇಕಾದಷ್ಟು ರಾಕ್ಷಸರು ಬಂದರು. ಎಲ್ಲ ನಾವು ಗೆದ್ವಿ ಅಂತ ಅಂದ್ಕೊಂಡಿದ್ವಿ. ಅಲ್ಲ, ನೀನು ರಕ್ಷಣೆ ಮಾಡಿದ್ದು. ಅಸತ್ಸಭಾಯಾಹ, ದ್ರೌಪದಿ ದೇವಿಯನ್ನು ಅಷ್ಟೆಲ್ಲ ಜನ, ಎಂಥ ತೀರ್ಥ ಮಹಾರಥರ ಎದುರಿಗಿದ್ದರೂ ಕೂಡ ಆ ದುಶ್ಯಾಸನ ಸೀರೆ ಎಳಿತಾ ಇದ್ದರೆ ಯಾರು ಬಂದರು ರಕ್ಷಣೆಗೆ? ನೀನು ರಕ್ಷಣೆ ಮಾಡಿದ್ದು. ಅಸತ್ಸಭಾಯಾಹ ವನವಾಸ ಕೃಚ್ಛತಃ, 12 ವರ್ಷ 13 ವರ್ಷ ವನವಾಸ ಅಜ್ಞಾತವಾಸದಲ್ಲಿದ್ವಿ. ಆಗ ರಕ್ಷಣೆ ಮಾಡಿದ್ಯಾರು? ನೀನಲ್ಲವೇ ರಕ್ಷಣೆ ಮಾಡಿದ್ದು. ಮೃಧೆ ಅನೇಕ ಮಹಾರಥಾಸ್ತ್ರತಃ, ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು, ಅಶ್ವತ್ಥಾಮಾಚಾರ್ಯರು, ಕೃಪಾಚಾರ್ಯರು, ಕರ್ಣ, ಶಲ್ಯ, ಏನು ಸಾಮಾನ್ಯನ, ಎಲ್ಲರೂ ಮಹಾರಥಿಗಳು. ಅವರು ಒಂದು ಬಾಣ, ಒಂದು ಅಸ್ತ್ರ ಬಿಟ್ಟರೆ ಸಾಕು, ಇಡೀ ಜಗತ್ತು ನಾಶ ಆಗುತ್ತೆ. ಅಂತಹ ಅಸ್ತ್ರಗಳನ್ನು ನೂರಾರು ಸಾವಿರಾರು ಬಿಟ್ಟರೂ ಕೂಡ ನಮ್ಮ 5 ಜನ ಪಾಂಡವರಿಗೆ ಏನು ಒಂದು ಸಣ್ಣ ಕೂದಲಲ್ಲಾಡಿಲ್ಲ. ಯಾರು ರಕ್ಷಣೆ ಮಾಡಿದ್ದು? ನೀನು ರಕ್ಷಣೆ ಮಾಡಿದ್ದು. ದ್ರೌಣ್ಯಸ್ತ್ರತಶ್ಚ, ಈಗ ಆ ಉತ್ತರಾದೇವಿಯ ಗರ್ಭವನ್ನು ಅಶ್ವತ್ಥಾಮಾಚಾರ ಅಸ್ತ್ರದಿಂದ ರಕ್ಷಣೆ ಮಾಡಿದ್ದಿ ಸ್ವಾಮಿ. ಹರೇಭಿರಕ್ಷಿತಾ, ನನ್ನನ್ನು ನೀನು ರಕ್ಷಣೆ ಮಾಡಿದ್ದಿ. ಈ ಸ್ಮರಣೆಯನ್ನು ನಾವು ಮಾಡಬೇಕು. ಕುಂತಿದೇವಿಯ ಪ್ರಾರ್ಥನೆಯನ್ನು ನಾವು ನಿತ್ಯ ಮಾಡಬೇಕು. ಪರಮ ಪೂಜ್ಯ ಶ್ರೀಪಾದಂಗಳವರು ತಮ್ಮ ಉಪದೇಶದಲ್ಲಿ ಈ ಮಾತನ್ನು ಅನೇಕ ಬಾರಿ ಹೇಳ್ತಾರೆ. ನಮಗೂ ಇವತ್ತು ವಿಷ ಇದೆ, ತಿನ್ನೋದರಲ್ಲಿ ವಿಷ, ಗಾಳಿಯಲ್ಲಿ ವಿಷ, ಆಕ್ಸಿಜನ್ನಲ್ಲಿ ವಿಷ, ಎಲ್ಲ ಕಡೆಗೆ ಔಷಧದಲ್ಲಿ ವಿಷ, ಸಕ್ಕರೆಯಲ್ಲಿ ವಿಷ, ಎಣ್ಣೆಯಲ್ಲಿ ವಿಷ, ಎಲ್ಲ ಕಡೆಗೆ ವಿಷ ತುಂಬಿದೆ. ಆರಾಮಿದ್ದೇವೋ ಇಲ್ವೋ? ದೇವರು ರಕ್ಷಣೆ ಮಾಡಿದ್ದಾನೆ ಅಂತ ದೇವರ ಸ್ಮರಣೆಯನ್ನು ಮಾಡಿ. ಏನೇನು ಮಹಾಭಾಗವತದಲ್ಲಿ ಬಂದ ಶಬ್ದವನ್ನೇ ಬಳಸಬೇಕು ಅಂತ ಇಲ್ಲ. ನಮಗೆ ರಕ್ಷಣೆ ಮಾಡಿದ ದೇವರು ರಕ್ಷಣೆ ನಮ್ಮನ್ನು ಮಾಡೇ ಇಲ್ಲ ಅಂತ ಯಾರಿಗಾದರೂ ಕಾನ್ಫಿಡೆನ್ಸ್ ಇದ್ದರೆ ಅವರು ದಯಮಾಡಿ ದೇವರ ಪ್ರಾರ್ಥನೆ ಮಾಡುವ ಅಗತ್ಯ ಇಲ್ಲ. ಯಾರಿಗಾದರೂ ದೇವರು ನಮ್ಮನ್ನು ರಕ್ಷಣೆ ಮಾಡಿದ್ದಾನೆ ಅಂತ ಅನಿಸಿದ್ದರೆ ಮಾತ್ರ ಈ ಶ್ಲೋಕವನ್ನು ಅಥವಾ ಈ ಪ್ರಾರ್ಥನೆಯನ್ನು ನಿತ್ಯ ನಾವು ಮಾಡಬೇಕು. ದೇವರೇ ನನ್ನ ರಕ್ಷಣೆ ಮಾಡಿದ್ದಿ, ರಕ್ಷಣೆ ಮಾಡಿದ್ದಿ, ರಕ್ಷಣೆ ಮಾಡಿದ್ದಿ. ಎಷ್ಟು ಇವತ್ತು ಭೀಕರವಾದ ಪರಿಸ್ಥಿತಿ ಇದೆ. ಮೊಬೈಲ್ ತೆಗೆದರೆ, ವಾಟ್ಸಪ್ ತೆಗೆದರೆ, ಪೇಪರ್ ತೆಗೆದರೆ, ಟಿ ವಿ ಹಚ್ಚಿದರೆ ಎಲ್ಲ ಕಡೆಗೆ ಏನೋ ಒಂದು ಅನಾಹುತ. ಆದರೆ ನಾವು ಎಲ್ಲಿ ಬೇಕೋ ಅಲ್ಲಿ ಸೀದಾ ಮನೆಯಿಂದ ಹೊರಗೆ ಹೋಗ್ತೇವೆ, ಶಾಲೆಗೆ ಹೋಗ್ತೇವೆ, ಕಾಲೇಜಿಗೆ ಹೋಗ್ತೇವೆ, ಮತ್ತೊಂದು ಕಡೆಗೆ ಹೋಗ್ತೇವೆ, ಉದ್ಯೋಗಕ್ಕೆ ಹೋಗ್ತೇವೆ, ಮನೆಯಿಂದ ಹೋಗ್ತೇವೆ, ರಾತ್ರಿ ತಿರುಗಿ ಬರ್ತೇವೆ. ತಿರುಗಿ ಬಂದು ಕೂಡಲೇ ಇದು ನನ್ನನ್ನು ರಕ್ಷಣೆ ಮಾಡಿದ ದೇವರು. ಎಂಥೆಂಥ ಭೀಕರ ಪರಿಸ್ಥಿತಿ ಇದೆ ಸಮಾಜದಲ್ಲಿ. ನನಗಂತೂ ಏನೂ ಮಾಡಲಿಲ್ಲಲ್ಲಪ್ಪ ದೇವರು, ನಮ್ಮನ್ನು ರಕ್ಷಣೆ ಮಾಡಿದ್ದಾನೆ, ನನ್ನ ಪರಿವಾರವನ್ನು ರಕ್ಷಣೆ ಮಾಡಿದ್ದಾನೆ, ನನ್ನ ಮಕ್ಕಳನ್ನು ರಕ್ಷಣೆ ಮಾಡಿದ್ದಾನೆ ಅಂತ ದೇವರಿಗೆ ಒಂದು ನಮಸ್ಕಾರವನ್ನು ಮಾಡಬೇಕು. ವಿಪದ ಸಂತು ನ ಶಶ್ವತ ತತ್ತ ಜಗತ್ಪತೆ ಭವತೋ ದರ್ಶನಂ ಯತ್ಸ್ಯಾದ ಪುನರ್ಭವ ದರ್ಶನಂ. ಕೃಷ್ಣ ಪರಮಾತ್ಮ, ನಮಗೆ ಆಪತ್ತು ಬಂದಾಗ ಮಾತ್ರ ನೀನು ಬರ್ತಿ ಅಂತೇನಾದರೂ ನೀನು ಕಂಡೀಷನ್ ಹಾಕಿದರೆ ನನಗೆ ಆಪತ್ತು ಯಾವಾಗಲೂ ಬರಲಿ, ಯಾವಾಗಲೂ ಬರಲಿ. ನೀನು ಬರಬೇಕು ನನಗಷ್ಟೇ. ನೀನು ನಮ್ಮ ಮನೆಗೆ ಬರ್ತಾ ಇರಬೇಕು. ಅದಕ್ಕೆ ಆಪತ್ತು ಬೇಕು ಅಂದರೆ ಆಪತ್ತುಗಳನ್ನು ತಂದುಕೊಳ್ಳೋದಕ್ಕೂ ನಾನು ಸಿದ್ಧ ಇದ್ದೇನೆ. ಹಾಗಾಗಿ ಆಪತ್ತು ಕೊಡು. ಒಂದು ಮಾತನ್ನು ಹೇಳ್ತಾಳೆ, ಯಾರಿಗೆ ಅಹಂಕಾರ ಇದೆ ನೋಡಿ, ಭಾರೀ ಐಶ್ವರ್ಯದ ಮದ, ನಾನು ಭಾರೀ ದೊಡ್ಡ ಕುಲದಲ್ಲಿ ಹುಟ್ಟಿದ್ದೇನೆ, ಜನ್ಮ, ಐಶ್ವರ್ಯ, ಶ್ರುತ, ಭಾಳ ಪಂಡಿತ, ನಾನು ತರ್ಕ ವ್ಯಾಕರಣ ಎಲ್ಲವನ್ನೂ ಓದಿ ಮುಗಿಸಿದ್ದೇನೆ, ಭಾರೀ ಪಂಡಿತ ಅಂತನ್ನುವ ಅಹಂಕಾರ. ಈ ಅಹಂಕಾರ ಇದ್ದರೆ ಕುಂತಿದೇವಿ ಹೇಳ್ತಾಳೆ, ಎಷ್ಟು ಸುಂದರವಾದ ಮಾತನ್ನು, ನಾರಹೈತ್ಯಭಿಧಾತುಂಬೈ, ಅಂಥವರ ಬಾಯಲ್ಲಿ ರಾಮ ಕೃಷ್ಣ ಗೋವಿಂದ ಅಂತ ಶಬ್ದನೇ ಬರಲ್ವಂತ, ಅನ್ನೋದೇ ಇಲ್ವಂಥವ್ರು. ಬರ್ತು ಬಿಡು, ಎಲ್ಲ ಮುಂದೆ ಸಾಯೋ ಹೊತ್ತಿಗೆ ಮಾಡಿದ್ರಾಯ್ತು ಅಂತ ಬಿಟ್ಟಿರ್ತಾನೆ. ನಾರಹೈತ್ಯಭಿಧಾತುಂಬೈ, ಬಾಯಿಂದ ಶಬ್ದ ಬರೋದಲ್ಲರಿ ರಾಮ ಕೃಷ್ಣ ಗೋವಿಂದ ಹರೇ ಮುರಾರೇ. ಯಾಕೆಂದರೆ ನಾನು ದೊಡ್ಡ, ಇದೆಲ್ಲ ಏನು ರಾಮಕೃಷ್ಣ ಅನ್ನೋರೆಲ್ಲ ದಡ್ರ ಅನ್ನಬೇಕು ಅಂತ ಅಂದ್ಕೊಂಡಿರ್ತೇವೆ ನಾವು. ನಾರ್ಹಗಿತ್ಯಭಿಧಾತುಂಬೈ. ನಮ್ಮ ಗುರುಗಳು ಒಂದು ದೃಷ್ಟಾಂತವನ್ನು ಕೊಡ್ತಾಯಿದ್ರು. ಭಾರೀ ಶ್ರೀಮಂತ, ಅನೇಕ ಜನ ಶ್ರೀಮಂತರು, ಭಾರೀ ಶ್ರೀಮಂತ, 4-5 ಜನ ಶ್ರೀಮಂತರು. ಸ್ವಾಮಿಗಳು ಬಂದಿದ್ದರು ಮೆರವಣಿಗೆ. ಎಲ್ಲರೂ ಹರಿಸರ್ವೋತ್ತಮ ವಾಯುಜೀವೋತ್ತಮ, ಹರಿಸರ್ವೋತ್ತಮ ವಾಯುಜೀವೋತ್ತಮ ಅಂತ ಎಲ್ಲರೂ ಕೂಗೋದು ಎಲ್ಲ ಮಾಡ್ತಾಯಿದ್ರು. ಆ ವ್ಯಕ್ತಿ ಕೊನೆಯವರೆಗೂ ಬಾಯಿಂದ ಅನ್ನಲಿಲ್ಲ, ಭಾರೀ ಶ್ರೀಮಂತ, ನಾನು ಯಾಕೆ ಅನ್ನಬೇಕು ಅಂತ. ಅರೆ, ಹರಿಸರ್ವೋತ್ತಮ ವಾಯುಜೀವೋತ್ತಮ ಅನ್ಲಿಕ್ಕೆ ಶ್ರೀಮಂತಿಕೆಯಲ್ಲಿ ಅಡ್ಡೆ ಬರುತ್ತೆ. ನಾವು ಯಾರನ್ನೋ ಬೇಡ, ನಾವು ಮಾಡ್ತೇವೆ, ಹಾಗೆ ನಾವು ಮಾಡ್ತೇವೆ. ಈ ಮಕ್ಕಳೆಲ್ಲ ಏನೋ ವಿಠ್ಠಲ 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 ಜೋರಾಗಿ ಕೂಗ್ತಾ ಇರ್ತಾರೆ. ನಾವು ಸಣ್ಣ ಹುಡುಗರದು ಬಿಡ್ರಿ ಅಂತ ನಾವು ಗಂಭೀರ ಕೂತಿರ್ತೇವೆ. ನಾವು ಯಾಕೆ ಅನ್ನಬೇಕು? ನಾರ್ಹಗಿತ್ಯಭಿಧಾತುಂಬೈ.
ಕುಂತಿ ಬೈತಾಳೆ, ಬಾಯಿ ಬಿಟ್ಟು ಅನ್ನಿ, ನಾಚಿಕೆ ಯಾಕೆ? ಜನ್ಮ ಐಶ್ವರ್ಯ ಶ್ರುತ ಶೀಭಿ ಏಧಮಾನ ಮುದಃ ಪುಮಾನ್ ನಾರ್ಹಗಿತ್ಯಭಿಧಾತುಂ ವೈ ತ್ವಾಂ ಅಕಿಂಚನ ಗೋಚರಂ. ಹಾಗಾಗಿ ನೀನು, ನನಗನ್ನಿಸತ್ತೆ ಬಡವರು ದರಿದ್ರರೇ ನಿನ್ನ ಉಪಾಸನೆಯನ್ನು ಹೆಚ್ಚು ಮಾಡ್ತಾರೆ. ಹಾಗಾಗಿ ಬೇಕಾದಷ್ಟು ಸ್ತೋತ್ರವನ್ನು ಮಾಡ್ತಾಳೆ. ಒಂದು ಮಾತನ್ನು ಹೇಳ್ತಾಳೆ, ಕೃಷ್ಣ ಒಂದು ಮಾತ್ರ ನಾನು ಮರೆಯೋದಕ್ಕಾಗೋದಿಲ್ವೋ? ಒಂದು ಮರೆಯೋದಕ್ಕಾಗೋದಿಲ್ಲ. ಅದು ಎಷ್ಟು ಸರಿ ನಾನು ದಿನಾ ಮುಂಜಾನೆ ಎದ್ದು ಒಮ್ಮೆ ಇದನ್ನು ಸ್ಮರಣೆ ಮಾಡ್ತೇನೆ. ಏನು ಅಂದರೆ, ಇಡೀ ಜಗತ್ತು ನಿನ್ನನ್ನು ಕಂಡು ಅಂಜತ್ತೆ. ನಿನ್ನ ನೋಡಿದ್ರೆ ನಡೆದು ಬಿಡತ್ತೆ. ಭೀಷಾಸ್ಮಾದ್ವಾತಪ್ಪವತೆ ಭೀಷೋದೇತಿ ಸೂರ್ಯ. ಸೂರ್ಯ ಬೆಳಗ್ಗೆ 6:47 ಏಳಬೇಕು ಅಂದರೆ ಏಳಲೇಬೇಕು, ಇಲ್ಲದೇ ಇದ್ದರೆ ನಡಗಿ ಬಿಡ್ತಾನೆ ನಿನ್ನ ನೋಡಿ. ಅಂತಹ ಭೀಕರ ನೀನು, ಎಲ್ಲರನ್ನೂ ಅಂಜಿಸ್ತಿ. ಆದರೆ ನಿಮ್ಮಮ್ಮ ಯಶೋದ ನೀ ಬೆಣ್ಣೆ ಕದ್ದಿ ಅಂತ ಕೈಯಲ್ಲಿ ಕೋಲು ಹಿಡ್ಕೊಂಡು ಬಂದರೆ ಗಾಬರಿಯಾಗಿ ಮೂಲೆಯಾಗಿ ನಿಂತು ಅಯ್ಯೋ ಅಮ್ಮ ಅಂತ ಅಳ್ಕೋತ ನಿಂತಿಯಲ್ಲ, ಆ ರೂಪ ನೋಡೋ, ಆಹಾ ಏನು ಚೆನ್ನಾಗಿದೆ ಅದು. ಎಂಥ ಮೋಹ ಮಾಡ್ತೀಯೋ ನೀನು. ಗೋಪ್ಯಾದದೇ ತ್ವಯಿ ಕೃತಾಗ ಸಿದಾಮ ತಾವದ್ಯಾತೆ ದಶ ಅಶ್ರುಕಲೀಲಾಂಜನ ಸಂಭ್ರಮಾಕ್ಷಂ. ಎಷ್ಟು ಪಿಕ್ಚರಸ್ಕಾಗಿ ವರ್ಣನೆ ಮಾಡ್ತಾಳೆ ನೋಡಿ. ನಿಮ್ಮಮ್ಮ ಹೊಡಿಲಿಕ್ಕೆ ಬಂದು ಕಣ್ತುಂಬ ಕಾಡಿಗೆ ಹಚ್ಕೊಂಡಿದ್ದಿ, ಅಳ್ತಾ ಇದ್ದಿ, ಆ ಕಾಡಿಗೆ ಎಲ್ಲ ನಿನ್ನ ಗಲ್ಲ ತುಂಬ ತುಂಬಿಬಿಟ್ಟಿತ್ತು. ನಿನ್ನ ಮುಖ ನೋಡಿದ್ರೆ ಇನ್ನೇನು ಗಾಬರಿ ಅಂದರೆ ಏನು, ಅಷ್ಟು ಗಾಬರಿ ಯಾರೂ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಗಾಬರಿಯಾಗಿ ಮೂಲೆಯಲ್ಲಿ ನಿಂತಿದ್ದೀಯಲ್ಲಪ್ಪ. ಅಂತಹ ಮುಖವನ್ನು ಸಾ ಮಾಂ ವಿಮೋಹಯತಿ, ಅದಿನ್ನೂ ನನ್ನ ಕಣ್ಣೆದರಿಗಿದೆ. ಕುಂತಿದೇವಿಯನ್ನು ಅಲ್ಲಿ ಹೋಗಿ ನೋಡಿಲ್ಲ, ಆದರೆ ಅದನ್ನು ವಿಜುವಲೈಸ್ ಮಾಡ್ಕೋತಾ ಇದ್ದಾಳೆ. ಅಂತಹ ನಿನ್ನ ಮುಖ, ಭಯಾಭಿಮಾನಿ ದೇವತೆಗಳು ನಿನ್ನನ್ನು ನೋಡಿ ಭಯಪಡ್ತಾರೆ. ಅಂಥದ್ದು ನೀನು ಯಶೋದೆಯನ್ನು ನೋಡಿ ಭಯಪಟ್ಟಿಯಲ್ಲ, ಎಲ್ಲರನ್ನೂ ಮೋಹ ಮಾಡ್ತಿ ಅಂತ ಬೇಕಾದಷ್ಟು ಮಾತನ್ನು ಹೇಳಿ ಕೊನೆಗಂತಾಳೆ, ಹೇ ಪಾಂಡವ, ಮಧ್ಯಮ ಪಾಂಡವ ಅರ್ಜುನ, ಭಾರೀ ಪರಾಕ್ರಮಿ, ಭಾರೀ ಗಾಂಡಿವದನಸ್ಸು, ಕೀರ್ತಿ ಇಡೀ ಜಗತ್ತಿನಲ್ಲೆಲ್ಲ ಕೀರ್ತಿ. ಏನು ಪಾಂಡವರು ರಾಜಸೂಯ ಮಾಡಿದರು, ಯುಧಿಷ್ಠಿರ ಹಾಗೆ ಮಾಡಿದ, ಇಷ್ಟು ದಾನ ಮಾಡಿದ, ಅಷ್ಟು ದಾನ ಮಾಡಿದ, ಭೀಮಸೇನ ದೇವರು ಅವರನ್ನು ಸಂಹಾರ ಮಾಡಿದ, ಇವರನ್ನು ಎಲ್ಲ ಏನು ಕೀರ್ತಿ ಸಮೃದ್ಧಿ ಇದೆ ನೋಡಪ್ಪ. ತೇ ವಯಂ ನಾಮರೂಪಾಭ್ಯಾಂ ಯದುಭಿಸ್ಸಹ ಪಾಂಡವಾ ಭವತೋ ದರ್ಶನಂ ಯರ್ಹಿ ಕೃಷಿಕಾಣಾಮಿವೇಶಿತು. ಈ ನಮ್ದೆಲ್ಲ ಏನು ಹೆಸರು ಕೀರ್ತಿ ಸಮೃದ್ಧಿ ಅದಲ್ಲ, ನೀ ಇದ್ದದ್ದಕ್ಕದ. ನೀ ಇದ್ದರೆ ಇದೆಲ್ಲ, ಇಲ್ಲದೇ ಇದ್ರೆ ಏನೂ ಇಲ್ಲ, ಸುಮ್ಮನೆ ಒಣ. ಇವತ್ತು ಭೀಮನ ಕೀರ್ತಿ, ಅರ್ಜುನನ ಕೀರ್ತಿ, ಯುಧಿಷ್ಠಿರನ ಕೀರ್ತಿ, ನಮಗೆ ಸಂಪತ್ತು, ಇದೆಲ್ಲವೂ ನಾಮ ರೂಪಾಭ್ಯಾಮ್. ಎಷ್ಟು ಚೆನ್ನಾಗಿದೆ ನೋಡಿ. ನಾವು ಚಿಂತನೆ ಮಾಡಬಹುದು, ನಾವೇನು ಯುಧಿಷ್ಠಿರನಷ್ಟು ಭಾರಿ ಕೀರ್ತಿ ಬಂದಿರಲಿಕ್ಕಿಲ್ಲ, ಆದರೆ ನಮ್ಮ ಬಗ್ಗೆ 4 ಜನ ಒಳ್ಳೆ ಮಾತಾಡ್ತಾರೆ, ನಮಗೆ ಹೆಸರಿದೆ, ನಾಮ ಇದೆ. ರೂಪ ಅಂದರೆ ಸಮೃದ್ಧಿ, ನಮಗೊಂದೇನೋ ಸಮೃದ್ಧಿ ಇದೆ, ಬೇಕಾದಷ್ಟು ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಐಶ್ವರ್ಯ ಇದೆ. ಇದೆಲ್ಲವೂ ಕೂಡ ಸ್ವಾಮಿ ನಿನ್ನದು, ನಂದೇನದೋ ಸ್ವಾಮಿ ನಿಂದೆ. ತೇ ವಯಂ ನಾಮರೂಪಾಭ್ಯಾಂ. ಸ್ತೋತ್ರವನ್ನು ಮಾಡಿ ಕೊನೆಗೆ ಪ್ರಾರ್ಥನೆಯನ್ನು ಮಾಡಿ ಮುಗಿಸ್ತಾಳೆ. ಹೇ ಕೃಷ್ಣ, ಕೃಷ್ಣ ಸಖ ವೃಷ್ಣಿವೃಷ ಅವನಿಧೃಗ್ರಾಜನ್ಯ ವಂಶದಹನ ಅಮರವಂದ್ಯ ವೀರ್ಯ ಗೋವಿಂದ ಗೋದ್ವಿಜ ಸುರಾರ್ತಿ ಹರಾವತಾರ ಯೋಗೇಶ್ವರ ಅಖಿಲ ಗುರೋ ಭಗವನ್ ನಮಸ್ತೆ ಎಂಬುದಾಗಿ ನಮಸ್ಕಾರವನ್ನು ಮಾಡಿದ್ದಾಳೆ. ಬೇಕಾದಷ್ಟು ಸ್ತೋತ್ರವನ್ನು ಮಾಡಿದ್ಲು. ಕೃಷ್ಣ ಪರಮಾತ್ಮ ಇಷ್ಟೆಲ್ಲ ಸ್ತೋತ್ರವನ್ನು ಮಾಡಿದರೆ ದೇವರು ನಕ್ಕು ಬಿಟ್ಟನಂತೆ. ಬಾಢಂ, ಆಗಲಿ ನೀ ಏನಂತೀಯೋ ಅದಾಗಲಿ ಅಂತ ಆಶೀರ್ವಾದವನ್ನು ಮಾಡಿದ್ದಾನೆ. ಬಾಢಂ ಅಂತ ವ್ಯಾಖ್ಯಾನಕಾರ ತಿಳಿಸಿಕೊಡ್ತಾರೆ. ಇಷ್ಟೆಲ್ಲ ಹೇಳಿ ಕೃಷ್ಣ ಕುಂತಿಗೆ ನಮಸ್ಕಾರ ಮಾಡಿದಂತೆ. ಹೋಗಿ ಬರ್ತೀನಿ, ಕೃಷ್ಣ ಹೊರಟಿದ್ದ ದ್ವಾರಕೆಗೆ, ಹೋಗಿ ಬರ್ತೀನಿ ಅಂತ ನಮಸ್ಕಾರ ಮಾಡಿದಂತೆ. ನಮಸ್ಕಾರ ಮಾಡಿದ ಕೂಡಲೇ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿಬಿಟ್ಲಂತೆ. ಯಾವ ಕೃಷ್ಣನನ್ನು ಸೃಷ್ಟಿಸ್ಥಿತಿ ಸಂಹಾರಲಿಯಮನ ಜ್ಞಾನಾಜ್ಞಾನಕರ್ತ ಅಂತ ಇಷ್ಟೊತ್ತು ವರ್ಣನೆ ಮಾಡಿದ್ಲೋ, ಅದೇ ಕೃಷ್ಣನ ಒಂದೇ ಕ್ಷಣಕ್ಕೆ ಆ ಭಗವಂತನ ಮಾಯೆ ಅವಳಿಗೆ ಆವರಿಸಿಬಿಟ್ಟಿದೆ. ನಾನು ಸೋದರತ್ತೆ, ಇವನು ನನ್ನ ಸೋದರಳೆಯ ಅಂತ ಹೇಳಿ ಆಶೀರ್ವಾದವನ್ನು ಮಾಡಿ ಕಳಿಸ್ತಾ ಇದ್ದಾಳಂತೆ. ಕೃಷ್ಣ ಪರಮಾತ್ಮ ಹೊರಟ್ರೆ ಏನು ಅಳೋದು ಅಂದ್ರೆ ಅಳೋದು, ಎಲ್ಲರೂ ಅಳೋದು, ಬೇಡ ಬೇಡ ಬೇಡ. ಕೊನೆಗೆ ಯುಧಿಷ್ಠಿರ ಭಾಳ ಆಗ್ರಹ ಮಾಡಿದಂತೆ, ಸ್ವಾಮಿ ದಯಮಾಡಿ ಹೋಗಬೇಡಪ್ಪ, ಈಗ ಇನ್ನೂ ಜಸ್ಟ್ ಆಪತ್ತಿನಿಂದ ಪರಿಹಾರ ಆಗಿವಿ, ಈಗ ಅಶ್ವತ್ಥಾಮಾಚಾರ್ಯರು ಅಸ್ತ್ರ ಬಿಟ್ಟಾರ, ನೀ ಏನೋ ರಕ್ಷಣೆ ಮಾಡಿದಿ, ನೀ ಆ ಕಡೆ ಹೋದ ಕೂಡಲೇ ಮತ್ತೆ ಬಿಟ್ಟರೆ ಏನು ಮಾಡೋದು, ಆದ್ದರಿಂದ ದಯಮಾಡಿ ಹೋಗಬೇಡ ಅಂತ ಭಾಳ ಆಗ್ರಹ ಮಾಡಿದ್ದಕ್ಕೆ ಹೊರಟ ಕೃಷ್ಣ ಮತ್ತೆ ಅಲ್ಲೇ ಉಳಿದು ಬಿಟ್ಟನಂತೆ. ಹಸ್ತಿನಾವತಿಯಲ್ಲಿ ಉಳಿದಿದ್ದಾನೆ. ಹಸ್ತಿನಾವತಿಯಲ್ಲಿ ಕೃಷ್ಣ ಪರಮಾತ್ಮ ಉಳಿದ. ಈ ಕಡೆಗೆ ಯುಧಿಷ್ಠಿರನಿಗೆ ರಾಜ್ಯಾಭಿಷೇಕ ಆಗಬೇಕು. ರಾಜ್ಯಾಭಿಷೇಕ ಮಾಡಲಿಕ್ಕೆ ಹೊರಟರು. ಯುಧಿಷ್ಠಿರ ನಾನು ರಾಜ್ಯ ಆಳೋದಿಲ್ಲ ಅಂತ ಕೂತ. ನಾನು ವನಕ್ಕೆ ಹೋಗಿಬಿಡ್ತೇನೆ. ಯಾಕೆ, ಏನಾಯಿತು? ಇಲ್ಲ, ಇಷ್ಟೆಲ್ಲ
ಬಂಧು ಬಾಂಧವರನ್ನು ಸಂಹಾರ ಮಾಡಿದ್ದೇನೆ, ಏನು ರಾಜ್ಯ ಮಾಡಿ ತಗೊಂಡು ಅಂತ ಬಹಳ ದುಃಖಪಟ್ಟ. ವೇದವ್ಯಾಸದೇವರು ಉಪದೇಶ ಮಾಡಿದರು, ಅರ್ಥ ಆಗಲಿಲ್ಲ. ಕೃಷ್ಣ ಹೇಳಿದ, ತಿಳ್ಕೊಳ್ಳಿಲ್ಲ. ಎಲ್ಲ ಋಷಿಮುನಿಗಳು ಹೇಳಿದರು, ಯಾರು ಏನು ಹೇಳಿದರೂ ಕೇಳೋದಕ್ಕೆ ತಯಾರಿಲ್ಲ. ಆಗ ಕೃಷ್ಣ ಅಂದ, ನಾವು ಹೇಳಿದ್ರೆ ಇವನ್ನೆಲ್ಲ ಒಪ್ಪೋದಿಲ್ಲ, ಭೀಷ್ಮಾಚಾರ್ಯರ ಹತ್ರ ಕರ್ಕೊಂಡು ಹೋಗೋಣ. ಭೀಷ್ಮಾಚಾರ್ಯರು ಹೇಗಿದ್ದರೂ ಶತ್ರು ಪಕ್ಷದಲ್ಲಿ ಇರೋರು. ಶತ್ರು ಪಕ್ಷದವರೇ ನೀನು ತಪ್ಪು ಮಾಡಿಲ್ಲ ಅಂತ ಹೇಳಿದರೆ ಸಮಾಧಾನ ಆಗಬಹುದು ಅಂತನ್ನೋದಕ್ಕಾಗಿ ಭೀಷ್ಮಾಚಾರ್ಯರು ಎಲ್ಲಿ ಇದ್ದರೋ ಅಲ್ಲಿ ಯುಧಿಷ್ಠಿರ ಬರ್ತಾ ಇದ್ದಾನೆ ಕುರುಕ್ಷೇತ್ರಕ್ಕೆ. ಅಲ್ಲೇ ಬಂದು ಮಲಗಿಕೊಂಡಿದ್ದಾರೆ. ಭೀಷ್ಮಾಚಾರ್ಯರ ಹತ್ತಿರ ಬಂದು ಹೇಳಿ ನಮಸ್ಕಾರವನ್ನು ಮಾಡ್ತಾನೆ. ನಮಸ್ಕಾರವನ್ನು ಮಾಡಿದಾಗ ತಥೋ ವಿಶಸನಂ ಪ್ರಾಯಾತ್ ಯತ್ರ ದೇವವ್ರತೋಪವತ್, ಯುಧಿಷ್ಠಿರ ಭೀಷ್ಮಾಚಾರ್ಯರ ಹತ್ರ ಹೊಂಟಿದ್ದಾನೆ. ಸರಿ, ಎಲ್ಲ ನ್ಯೂಸ್ ಚಾನಲ್ಗಳು ಬಂದುಬಿಟ್ರು, ಎಲ್ಲರೂ ಬಂದರು. ಪರ್ವತ, ನಾರದ, ಧೌಮ್ಯ, ಬೃಹದಶ್ವ, ಭರದ್ವಾಜ, ಪರಶುರಾಮ ದೇವರು, ವಸಿಷ್ಠರು, ಎಲ್ಲ ಋಷಿಮುನಿಗಳು ಬಂದಿದ್ದಾರೆ. ಭೀಷ್ಮ ಯುಧಿಷ್ಠಿರರ ಸಂವಾದವನ್ನು ಕೇಳಬೇಕು ಅನ್ನುವುದಕ್ಕಾಗಿ ಎಲ್ಲ ಋಷಿಗಳು ಅಲ್ಲಿ ಬಂದಿದ್ದಾರೆ. ಸುಮಾರು 40-50 ಜನರ ಹೆಸರನ್ನು ಕೊಡ್ತಾರೆ. ಎಲ್ಲರೂ ಬಂದಾರ. ಯುಧಿಷ್ಠಿರ, ಕೃಷ್ಣ ಬಂದಿದ್ದಾನೆ. ಕೃಷ್ಣನಿಗೆ ಭೀಷ್ಮಾಚಾರ್ಯರು ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಹೃದಯಸ್ಥಂ, ಎದ್ದು ನಮಸ್ಕಾರ ಮಾಡೋ ಹಾಗಿಲ್ಲ, ಶರಪಂಜರದ ಮೇಲೆ ಮಲಗಿಕೊಂಡಿದ್ದಾರೆ. ಹೃದಯದಲ್ಲಿಯೇ ಪೂಜೆಯನ್ನು ಮಾಡಿ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಭೀಷ್ಮಾಚಾರ್ಯ ಅಂತಾರೆ, ಅಹೋ ಕಷ್ಟಂ, ಎಂಥ ಅಪತ್ತಪ, ಎಂಥ ಕಷ್ಟ ಬಂದು ಬಿಡ್ತು ನಿಮ್ಮಂಥವರಿಗೆ. ಏನು ಕಮ್ಮಿಯಾಗಿದೆ ನಿಮಗೆ? ವಿಪ್ರ, ಬ್ರಾಹ್ಮಣರ ಗೌರವವನ್ನು ಮಾಡ್ತೀರಿ, ಬ್ರಾಹ್ಮಣರ ಪೂಜೆಯನ್ನು ಮಾಡ್ತೀರಿ. ಧರ್ಮವನ್ನು ಬಿಟ್ಟಿಲ್ಲ. ಅಚ್ಯುತ, ಕೃಷ್ಣನನ್ನು ಬಿಟ್ಟಿಲ್ಲ. ವಿಪ್ರ, ಧರ್ಮ, ಅಚ್ಯುತಾಶ್ರಯ, ಇಷ್ಟೆಲ್ಲ ಇದ್ದರೂ ನಿಮಗೆ ಕಷ್ಟ ಬಂತಲ್ಲಪ್ಪ, ಏನು ಮಾಡೋದು? ಇದೆಲ್ಲವೂ ಕೂಡ ಸರ್ವಂ ಕಾಲಕೃತಂ ಮನ್ಯೇ, ಆ ಕಾಲನಾಮಕನಾದ ಭಗವಂತನ ವ್ಯಾಪಾರ ಇದೆಲ್ಲ. ಎಂಥ ಅತಿರಥ ಸಂಸ್ಥಿತೆ ಅತಿರಥೆ ಪಾಂಡವು, ಅಂತಹ ಪಾಂಡು ಇದ್ದಾಗ ಕುಂತಿ ಪಾಪ ಅನಾಥಳಾಗಿ ಮನೆಗೆ ಬರುವಂತಾಯಿತು. ಬೇಕಾದಷ್ಟು ಎಲ್ಲ ಹೇಳ್ತಾ ಇದ್ದಾರೆ. ಯತ್ರ ಧರ್ಮಸುತೋ ರಾಜ, ಭೀಷ್ಮಾಚಾರ್ಯ ಅಂತಾರೆ, ಸಾಕ್ಷಾತ್ ಧರ್ಮದ ಮೂರ್ತಿ ಧರ್ಮರಾಜ, ಭಾರೀ ಪರಾಕ್ರಮಶಾಲಿ ಗದಾಪಾಣಿಯಾಗಿ ಭೀಮ ಇದ್ದಾನೆ, ಗಾಂಡೀವ ಧನಸ್ಸನ್ನು ಹಿಡಿದುಕೊಂಡು ಅರ್ಜುನ ಇದ್ದಾನೆ. ಇಷ್ಟೆಲ್ಲ ಇದ್ದರೂ ಕೂಡ ಆಪತ್ತು ಬಂತು. ಆಪತ್ತು ಬರೋದಕ್ಕೆ ಇವೆಲ್ಲ ನಮಗೆ ಉಪದೇಶವನ್ನು ಮಾಡುತ್ತೆ ಭಾಗವತ. ಆಪತ್ತು ಬರೋದಕ್ಕೆ ದೇವರ ಸಂಕಲ್ಪ ಇತ್ತು ಅಂದರೆ ನೀವೇನು ಮಾಡಿದರೂ, ನಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಹೇಳೋದಾದರೆ ಏನು ಲಗಾ ಹೊಡೆದರೂ ಕೂಡ ತಪ್ಪಿಸಿಕೊಳ್ಳೋದಕ್ಕಾಗೋದಿಲ್ಲ. ಅದನ್ನು ಭೀಷ್ಮಾಚಾರ್ಯರು ತಿಳಿಸಿಕೊಡ್ತಾರೆ. ನಹಸ್ಯ ಕರ್ಹಿ ಛಿದ್ರಾನಂ ಪುಮಾನ್ ವೇದ ವಿಧಿತ್ಸಿತಂ. ದೇವರು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾನೆ ಯಾರಿಗೂ ಆಗ್ತಾ ಇಲ್ಲ. ಆದರೆ ಏನು ಕೃಷ್ಣನ ಏಕಾಂತ ಭಕ್ತರ ಮೇಲೆ ಕೃಷ್ಣನ ಪ್ರೀತಿ ಏನು ಅಂದರೆ, ಸಾಯೋ ಹೊತ್ತಿಗೆ ನನ್ನೆದುರಿಗೆ ಬಂದು ದರ್ಶನವನ್ನು ಕೊಡ್ತಾ ಇದ್ದಾನಲ್ಲ, ಅದೇ ನನ್ನ ದೊಡ್ಡ ಭಾಗ್ಯ ಅಂತ ಹೇಳಿದಾಗ ಯುಧಿಷ್ಠಿರನಿಗೆ ಎಲ್ಲ ಧರ್ಮಗಳ ಉಪದೇಶವನ್ನು ಮಾಡ್ತಾರೆ ವಿಸ್ತಾರವಾಗಿ. ಶಾಂತಿ ಪರ್ವ, ಅನುಶಾಸನ ಪರ್ವ, ಅದ್ಭುತವಾದಂತಹ ತತ್ವಗಳು. ಶಾಂತಿ ಪರ್ವ, ಅನುಶಾಸನ ಪರ್ವದ ಉಪದೇಶಗಳನ್ನು ಕೇಳಿದರೆ ಆ ಭೀಷ್ಮಾಚಾರ್ಯರ ಜ್ಞಾನ ಎಷ್ಟಿತ್ತು ಅಂತ ಗೊತ್ತಾಗತ್ತೆ. ಅಂತಹ ತತ್ವವನ್ನೆಲ್ಲ ಉಪದೇಶವನ್ನು ಮಾಡಿ ಉಪಸಂಹೃತ್ಯ ಎಲ್ಲ ಮಾತುಗಳನ್ನು ಮುಗಿಸಿದರು. ಅಷ್ಟೂ ಉಪದೇಶವನ್ನು ಮಾಡಿ ಮುಗಿಸಿ ಇನ್ನು ಮುಗಿದಿತ್ತು. ಯಾರನ್ನೂ ಯುಧಿಷ್ಠಿರನ್ನು ನೋಡಲಿಲ್ಲ, ಅರ್ಜುನನ್ನು ನೋಡಲಿಲ್ಲ. ಅರ್ಥ ಆಯ್ತೇನಪ್ಪ, ಎಲ್ಲ ಆರಾಮದನ? ಕೃಷ್ಣನನ್ನು ನೋಡ್ತಾ ನಿಂತಿದ್ದಾರೆ. ಪ್ರಾಣ ಹೋಗ್ತಾ ಇದೆ. ಈ ಹೊತ್ತಿಗೆ ಆ ಕಡೆ ಈ ಕಡೆ ನೋಡಿ ಲಾಭ ಇಲ್ಲ. ಲಸತ್ಪೀತಪಟೆ ಚತುರ್ಭುಜೆ ಪುರಸ್ಥಿತೆ ಅಮೀಲಿತ ದೃಗ್ವ್ಯದಧಾತ್. ಕಣ್ಣು ಅರಳಿಸಿ ಕಣ್ಣು ಮುಚ್ಚದೇನೆ ಕೃಷ್ಣನನ್ನೇ ನೋಡ್ತಾ ಇದ್ದ. ಕೃಷ್ಣನನ್ನು ನೋಡಿ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಇತಿ ಮತಿರೂಪಕಲ್ಪಿತ, ನಾನು ಜನ್ಮದಿಂದ ಆರಂಭ ಮಾಡಿಕೊಂಡು ಇಲ್ಲಿಯವರೆಗೆ ಏನೇನು ಮಾಡಿದ್ದೇನೋ ಅದೆಲ್ಲವೂ ಕೂಡ ಕೃಷ್ಣ ನಿನಗೆ ಅರ್ಪಣ. ಇತಿ ಅಂತ ನೀವೆಲ್ಲ ನೋಡಿರ್ಬೋದು. ಯಾವುದಾದ್ರೂ ಸ್ತೋತ್ರಗಳು ಎಲ್ಲ ಇದ್ದಾಗ ಕೊನೆಗೆ ಮುಗಿಯಬೇಕಾದರೆ ಇತಿ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ದ್ವಾದಶೋಧ್ಯಾಯ ಏನೋ ಹೇಳ್ತೇವಲ್ಲ, ಹಾಗೆ ಇತಿ ಅಂದರೆ ಮುಗಿಸುವ ಒಂದು ಶಬ್ದ. ಅದು ಇತಿ ಅನ್ನೋದು ಇತಿಶ್ರೀ ಅಂತಂತೇವಲ್ಲ. ಹಾಗೆ ಭೀಷ್ಮಾಚಾರ್ಯರು ತಾವು ಹುಟ್ಟಿನಿಂದ ಇವತ್ತಿನವರೆಗೆ ಮಾಡಿದ ಏನೇನು ಸತ್ಕರ್ಮಗಳಿತ್ತೋ ಅದೆಲ್ಲದಕ್ಕೂ ಕೂಡ ಇತಿ, ಇನ್ನು ಮುಗಿಯಿತು, ಇದೆಲ್ಲವೂ ನಿಮಗೆ ಅರ್ಪಣ ಎಂಬುದಾಗಿ ಕೃಷ್ಣನಿಗೆ ಅರ್ಪಣವನ್ನು ಮಾಡ್ತಾರೆ. ಬೇಕಾದಷ್ಟು ಪ್ರಾರ್ಥನೆ ಇದೆ, ಬಹಳ ವಿಸ್ತಾರವಾದ ಪ್ರಾರ್ಥನೆ ಇದೆ. 8ಕ್ಕೆ ಸರಿಯಾಗಿ ಮುಗಿಸಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಆದ್ದರಿಂದ ನಾನು ಸ್ವಲ್ಪ ವೇಗದಲ್ಲಿ ಹೇಳ್ತೇನೆ. ವಿಜಯ ಸಖೇ ರತಿರಸ್ತು ಮಮಾದ್ಯ. ಅನೇಕ ಸ್ತೋತ್ರಗಳ ದೇವರಲ್ಲಿ ನನ್ನ ಮನಸ್ಸಿರಲಿ. ಒಂದು 10-12 ಶ್ಲೋಕಗಳಿರಬೇಕು. ಎಲ್ಲ ಶ್ಲೋಕಗಳಲ್ಲೂ ಪ್ರಾಯ
ದೇವರಲ್ಲಿ ನನಗೆ ಮನಸ್ಸು ಕೊಡು, ದೇವರಲ್ಲಿ ನನಗೆ ಮನಸ್ಸು ಕೊಡು, ದೇವರಲ್ಲಿ ನನಗೆ ಮನಸ್ಸು ಕೊಡು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಕೃಷ್ಣ ಪರಮಾತ್ಮನ ಅನುಗ್ರಹ ಎಷ್ಟು! ಸ್ವನಿಯಮ ಅಪಹಾಯ, ಯುದ್ಧದಲ್ಲಿ ಶಸ್ತ್ರವನ್ನು ಹಿಡಿಯೋದಿಲ್ಲ ಅಂತ ಪ್ರತಿಜ್ಞೆಯನ್ನು ಮಾಡಿದ್ದರೂ ಕೂಡ ಕೃಷ್ಣನಿಂದ ಅಸ್ತ್ರ ಹಿಡಿಸೇ ಬಿಡ್ತೇನೆ ಅಂತ ನನ್ನ ಪ್ರತಿಜ್ಞೆ ಇತ್ತು. ಭೀಷ್ಮಾಚಾರ್ಯರಂತಾರೆ, ಕೃಷ್ಣ ಅಸ್ತ್ರ ಹಿಡಿಸೇ ಬಿಡ್ತೇನೆ ಅಂತ ನನ್ನ ಪ್ರತಿಜ್ಞೆ, ಅಸ್ತ್ರವನ್ನು ಹಿಡಿಯೋದಿಲ್ಲ ಅಂತ ಕೃಷ್ಣನ ಮಾತು. ಕೃಷ್ಣ ನನ್ನ ಮಾತು ಹೋದರೂ ಅಡ್ಡಿ ಇಲ್ಲ ಅಂತ ಭಕ್ತನಾದ ಭೀಷ್ಮಾಚಾರ್ಯರ ಮಾತನ್ನು ನಡೆಸಿಕೊಡೋದಕ್ಕಾಗಿ ಅಸ್ತ್ರವನ್ನು ಹಿಡಿದುಕೊಂಡು ಬಂದಲ್ಲ. ಆ ಕೃಷ್ಣನ ಮಾರಿ ಮುಖ ನನ್ನ ಇನ್ನೂ ಕಣ್ಣು ಮುಂದೆ ಇದೆ. ಕೈಯಲ್ಲಿ ಆ ರಥದ ಚಕ್ರವನ್ನು ಹಿಡಿದುಕೊಂಡು ಓಡಿ ಬರ್ತಾ ಇದ್ದಾನೆ. ಮೇಲೆ ಹೊದ್ದುಕೊಂಡ ಉತ್ತರಿಯ ಕೆಳಗೆ ಬೀಳ್ತಾ ಇದೆ. ಭಾರಿ ಸಿಟ್ಟು, ನನ್ನನ್ನು ಸಂಹಾರ ಮಾಡಬೇಕು ಅಂತ ಓಡಿ ಬಂದನಲ್ಲ ಕೃಷ್ಣ, ಅವನ ಮುಖ ನನಗೆ ಇನ್ನೂ ನೆನಪಾಗ್ತಾ ಇದೆ ಅಂತ ಬೇಕಾದಷ್ಟು ವರ್ಣನೆ ಮಾಡ್ತಾನೆ. ಕೃತಮನುಕೃತ್ಯ, ಒಂದು ಹೊಸ ಮಾತಲ್ಲ, ಹೊಸದಾಗಿ ನಾವು ತಿಳಿತಾ ಇದ್ದೇವೆ. ಗೋಪಾಲಕ ಗೋಪಿಕಾ ಸ್ತ್ರೀಯರೆಲ್ಲ ಕೃಷ್ಣ ಪರಮಾತ್ಮ ಅಲ್ಲಿಂದ ಬಂದ ಮೇಲೆ ಏನು ಮಾಡಿದರು ಅಂದರೆ, ಭೀಷ್ಮಾಚಾರ್ಯರು ಅದನ್ನು ಕೋಟ್ ಮಾಡ್ತಾರೆ. ಕೃತಮನುಕೃತ್ಯ ಏನು ಅಂದರೆ, ಪ್ರತಿನಿತ್ಯ ಗೋಕುಲದಲ್ಲಿ ನಾಟಕ ಅಂತೆ. ಏನು ನಾಟಕ ಅಂದರೆ, ಒಬ್ಬರು ಕೃಷ್ಣನ ವೇಷ ಹಾಕೋದು, ಒಬ್ಬರು ಪೂತನಾ ವೇಷ ಹಾಕೋದು, ನಾಟಕ ಮಾಡೋದು. ಕೃಷ್ಣ ಏನೇನು ವ್ಯಾಪಾರಗಳನ್ನು ಮಾಡಿದನೋ ಅದೆಲ್ಲವನ್ನು ರೀಕ್ರಿಯೇಟ್ ಮಾಡ್ತಾ ಇದ್ದರಂತೆ. ಅದೆಲ್ಲವನ್ನು ರೀಕ್ರಿಯೇಟ್ ಮಾಡಿದ್ದಾರೆ. ಮಾಡಿ ನಿತ್ಯ ನಾಟಕವನ್ನು ಆಡೋದು. ಆ ನಾಟಕವನ್ನು ಮಾಡಿದಂತಹ ಗೋಪಾಲಕರೇನೇ ಉದ್ಧಾರ ಆಗಿ ಹೋಗಿದ್ದಾರೆ. ಇನ್ನು ಭಗವಂತನ ಸ್ತೋತ್ರವನ್ನು ಧ್ಯಾನವನ್ನು ಮಾಡಿದವರು ಉದ್ಧಾರ ಆಗುವುದೇನು ಅಂತ ಹೇಳಿ ಭಗವಂತನನ್ನೇ ನೋಡ್ತಾ ಹೃದಯ ಪರಿರಭ್ಯ ಜಹಾಮಿ ಮರ್ತ್ಯನೀಡಂ, ಆ ಭಗವಂತನನ್ನ ಮನಸ್ಸಿನಲ್ಲಿ ತುಂಬಿಕೊಂಡು ನಾನು ಈ ದೇಹವನ್ನು ಬಿಡುತ್ತೇನೆ ಎಂಬುದಾಗಿ ಭೀಷ್ಮಾಚಾರ್ಯರು ದೇಹತ್ಯಾಗವನ್ನು ಮಾಡಿದ್ದಾರೆ. ಅಲ್ಲಿಯವರೆಗೂ ದೇವರನ್ನು ನೋಡ್ತಾ ಇದ್ದಾರೆ. 7 ಹೊಡೆದು 59 ನಿಮಿಷ 59 ಸೆಕೆಂಡು 0.00 ಮಿಲಿ ಸೆಕೆಂಡು ಅಲ್ಲಿಯವರೆಗೂ ದೇವರನ್ನು ನೋಡ್ತಾ ಇದ್ದಾರೆ. ಇನ್ನು 1 ಮಿಲಿ ಸೆಕೆಂಡ್ ಬಾಕಿ ಇತ್ತು ಪ್ರಾಣ ಹೋಗೋದಕ್ಕೆ. ದೇವರು ಕಣ್ಣಿನಿಂದ ಮರೆಯಾಗಿಬಿಟ್ಟ. ಭೀಷ್ಮಾಚಾರ್ಯರಿಗೆ ತಮ್ಮ ಮೂಲ ರೂಪ ವಸುರೂಪ ಅದರ ದರ್ಶನ ಆಗಿದೆ. ತಾವು ವಸುರೂಪಕ್ಕೆ ಹೋಗಿದ್ದಾರೆ. ಶಾಸ್ತ್ರದ ನಿಯಮ ಇದು. ಸಾಯುವ ಕೊನೇ ಕ್ಷಣದಲ್ಲಿ ಯಾರನ್ನ ನೆನೆಸ್ತೇವೋ ಅದೇ ಯೋನಿ ನಮಗೆ ಬರುತ್ತೆ. ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ. ಈಗ ಭೀಷ್ಮಾಚಾರ್ಯರಿಗೆ ಇನ್ನೂ ದೇವರ ಹತ್ತಿರ ಹೋಗುವ ಸಮಯ ಬಂದಿಲ್ಲ. ಹಾಗಾಗಿ ಕೊನೆಯ ಕ್ಷಣದಲ್ಲಿ ದೇವರ ದರ್ಶನ ಅವರಿಗೆ ಆಗಲಿಲ್ಲ ಎಂಬುದನ್ನು ನಾವು ತಿಳಿಯಬೇಕು. ಭೀಷ್ಮಾಚಾರ್ಯರೆಲ್ಲ ಉಪದೇಶ ಆಗಿದೆ. ಯುಧಿಷ್ಠಿರನಿಗೆ ಪಟ್ಟಾಭಿಷೇಕವನ್ನು ಮಾಡಿದ್ದಾರೆ. ಯುಧಿಷ್ಠಿರ ಬಂದ, ಬಹಳ ಸಂತೋಷ ಆಯಿತು. ಸಂತೋಷ ಆಗಿ ಪಟ್ಟಾಭಿಷೇಕವನ್ನು ಮಾಡಿದ್ದಾರೆ. ಪಟ್ಟಾಭಿಷೇಕವನ್ನು ಮಾಡಿ ತತ್ಸಂಗಾನ್ ಮುಕ್ತ ದುಸ್ಸಂಗೋ ಹಾತುಂ ನೋತ್ಸಹತೆ ಬುಧಃ. ಆ ಯುಧಿಷ್ಠಿರ ರಾಜ್ಯಭಾರ ಮಾಡಬೇಕಾದ್ರೆ ಏನು ಅದ್ಭುತವಾದ ರಾಜ್ಯಭಾರ, ಭಾರಿ ವರ್ಣನೆ ಬಂದಿದೆ ಮಹಾಭಾರತದಲ್ಲಿ, ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ, ಭಾಗವತದಲ್ಲೂ ಹೇಳಿದ್ದಾರೆ. ಯುಧಿಷ್ಠಿರ ರಾಜ್ಯಭಾರವನ್ನೇನೋ ಮಾಡಿದ, ಆದರೆ ಉಪವಾಸ, ಯಾವ ಭೋಗ ಇಲ್ಲ, ಪೂರ್ಣ ವೈರಾಗ್ಯ. ಗೋವ್ರತವನ್ನು ಮಾಡ್ತಾನೆ ಅಂತ ಆಚಾರ್ಯರು ಹೇಳ್ತಾರೆ. ಆಕಳಿಗೆ ಆಹಾರವನ್ನು ತಿನ್ನಿಸಿ ಆ ಆಕಳಿನ ಸಗಣಿಯಲ್ಲಿ ಏನು ಆಹಾರ ಉಳಿಯತ್ತೋ ಅದನ್ನು ಮಾತ್ರ ಸ್ವೀಕಾರ ಮಾಡೋದು. ಆಕಳ ಪಕ್ಕದಲ್ಲೇನೇ ಮಲಗಿಕೊಳ್ಳೋದು, ಕೊಠಡಿಯಲ್ಲಿಯೇ ಇರೋದು. ಹೀಗೆ ಅನೇಕ ಇದೆ ಗೋವ್ರತಗಳು. ನಾನಾ ತರಹದ ವ್ರತಗಳನ್ನು ಮಾಡಿದ್ದಾನೆ. ಪೂರ್ಣ ವೈರಾಗ್ಯ. ಸ್ತ್ರೀ ಸಂಘವನ್ನು ಬಿಟ್ಟಿದ್ದಾನೆ. ದ್ರೌಪದಿಯನ್ನು ಬಿಟ್ಟಿದ್ದಾನೆ ಯುಧಿಷ್ಠಿರ. ಆ ದ್ರೌಪದಿಯ ಬಗ್ಗೆನೂ ಮುಂದೆ ಹೇಳ್ತಾರೆ. ಶ್ರೀಮದಾಚಾರ್ಯ ಹೇಳ್ತಾರೆ, ಸಾರಸ್ವತ ಶುದ್ಧ ಭಾವ. ದ್ರೌಪದಿಯಲ್ಲಿ 5 ಜನರ ಆವೇಶ ಇತ್ತು. ಆಗ ಈ ಎಲ್ಲ ಮುಗಿದು ರಾಜ್ಯಭಾರ ಆಳುವ ಸಂದರ್ಭದಲ್ಲಿ ಉಳಿದವರು ಯಾರೂ ಇರಲಿಲ್ಲ, ಕೇವಲ ಭಾರತೀ ದೇವಿ ಮಾತ್ರ ಇದ್ಲು. ಹೀಗಾಗಿ ದ್ರೌಪದಿ ದೇವಿ ಕೇವಲ ಭೀಮಸೇನ ದೇವರ ಜೊತೆಗೆ ಮಾತ್ರ ಇರ್ತಾ ಇದ್ಲು ಹೊರತು ಉಳಿದ ಯಾವ ಪಾಂಡವರ ಜೊತೆಗೆ ಅವಳು ಇರ್ತಾ ಇರಲಿಲ್ಲ ರಾಜ್ಯಭಾರದ ಈ ಸಂದರ್ಭದಲ್ಲಿ ಅಂತ ಆಚಾರ್ಯರು ನಮಗೆ ತಿಳಿಸಿಕೊಡ್ತಾರೆ. ಯುಧಿಷ್ಠಿರ ಪಾಂಡುರಾಜನ ಒಂದು ಮನೆ ಇತ್ತು. ಪಾಂಡುರಾಜನ ಮನೆಯಲ್ಲಿ ಯುಧಿಷ್ಠಿರ ಇದ್ದ. ಭೀಮಸೇನ ದೇವರು ಯಾರ ಮನೆಯಲ್ಲಿ ಇರಬೇಕು? ಯುಧಿಷ್ಠಿರನಿಗೆ ಸ್ವಲ್ಪ ಸಂಕೋಚ, ಪಾಪ ಅವ್ರನ್ನೆಲ್ಲ ಸಾಯಿಸಿಬಿಟ್ಟಿವಿ, ಇನ್ನೂ ದುಃಖದಲ್ಲೇ ಇದ್ದ. ಭೀಮಸೇನ ದೇವರು ಈ ಸಂಕೋಚ ಇಲ್ಲ, ಮಾಡಿದ್ದು ಸರಿ ಇದೆ. ಏನು ತಪ್ಪು ಮಾಡಿದ್ದೇವೆ? ಎಲ್ಲ ವಿಷ್ಣು ದ್ರೋಹಿಗಳು, ಜಗತ್ತಿಗೆ ಕಂಟಕ ಮಾಡೋರು, ಅವರನ್ನು ಸಾಯಿಸಿದ್ದೇವೆ, ಯಾಕೆ ದುಃಖ ಪಡಬೇಕು? ಏನು ಯೋಚನೆ ಇಲ್ಲ. ದುರ್ಯೋಧನನ ಮನೆಯಲ್ಲೇ ಹೋಗಿ ಇದ್ದು ಬಿಟ್ಟರು ಭೀಮಸೇನ ದೇವರು, ಬಿಡೇನೇ ಇಲ್ಲ. ದುರ್ಯೋಧನನ ಮನೆಯಲ್ಲಿ ಇದ್ದಾರಂತೆ. ದುರ್ಯೋಧನನ ಮನೆಯಲ್ಲಿ ಭೀಮಸೇನ ದೇವರು, ದ್ರೌಪದಿ ಇದ್ದಾರೆ. ದುಶ್ಯಾಸನ ಮನೆಯಲ್ಲಿ ಅರ್ಜುನ ಇದ್ದಾನೆ. ಇಬ್ಬರೂ ಭೋಗ. ಶ್ರೀಮದಾಚಾರ್ಯ ಹೇಳ್ತಾರೆ, ದೇವತೆಗಳಿಗೂ ಮಾಡಲು ಸಾಧ್ಯವಿಲ್ಲದ ಭೋಗವನ್ನು ಭೀಮಸೇನ ದೇವರು ಮಾಡಿದ್ದಾರಂತೆ.
ಭೀಮಾರ್ಜುನರು ಮಾಡಿದ್ದಾರೆ. ಅಷ್ಟು ಸಮೃದ್ಧವಾದ ಭೋಗವನ್ನು ಮಾಡಿದ್ದಾರೆ. ಭೀಮಸೇನ ದೇವರು ಹೋಮ್ ಮಿನಿಸ್ಟರ್, ಇಡೀ ರಾಜ್ಯವನ್ನೆಲ್ಲ ನೋಡಿಕೊಳ್ಳುವ ಜವಾಬ್ದಾರಿ. ಅವರು ರಾಜ್ಯ ಆಳಬೇಕಾದರೆ ಒಬ್ಬನೇ ಒಬ್ಬ ದೇವರ ದ್ರೋಹ ಮಾಡುವ ಹಾಗೆ ಇಲ್ಲ, ಧರ್ಮವನ್ನು ಬಿಡೋ ಹಾಗೆ ಇಲ್ಲ, ವಿಧಿಯನ್ನು ಮೀರೋ ಹಾಗೆ ಇಲ್ಲ. ಅಷ್ಟು ಸ್ಟ್ರಿಕ್ಟಾಗಿ ಮಾಡಿದ್ದಾರಂತೆ. ಅದರ ಜೊತೆಗೆ ಯಾರಿಗೂ ಹಸಿವೆ ಅಂದಿರಬಾರ್ದು, ಹಸಿವೆ ಇಲ್ಲ, ದುಃಖ ಇಲ್ಲ, ಯಾರಿಗೂ ಪೀಡೆ ಇಲ್ಲ. ಅಷ್ಟು ಶುದ್ಧವಾಗಿ ತಾವು ರಾಜ್ಯವನ್ನು ರಕ್ಷಣೆ ಮಾಡಿದ್ದಾರೆ ಭೀಮಸೇನ ದೇವರು. ಅರ್ಜುನ ಇವನು ಡಿಫೆನ್ಸ್, ಹೊರಗಿನಿಂದ ಬರುವ ಆಕ್ರಮಣವನ್ನೆಲ್ಲ ನೋಡಿಕೊಳ್ಳುವ ಜವಾಬ್ದಾರಿ ಅರ್ಜುನನದಂತೆ. ಶ್ರೀಮದಾಚಾರ್ಯ ನೋಡಿ ಅಷ್ಟೇ ತಾರತಮ್ಯ ತೋರಿಸಿಕೊಡ್ತಾರೆ. ಭೀಮಸೇನ ದೇವರು ಆರಾಮವಾಗಿ ಭೋಗ ಮಾಡಿದರು, ಏನು ಬಿಡೇನೇ ಇಲ್ಲ ಅವರಿಗೆ. ಅರ್ಜುನನಿಗೆ ಇನ್ನೂ ಸ್ವಲ್ಪ ಮನಸ್ಸಿನಲ್ಲಿ ದುಃಖ ಇತ್ತಂತೆ, ಅಯ್ಯೋ ಕೊಂದು ಬಿಟ್ನಲ್ಲ ಅಂತ. ಅದಕ್ಕೆ ದಿವಸ ಗೀತಾ ಪಾರಾಯಣ ಮಾಡ್ತಾ ಇದ್ದಂಥವು. ಪ್ರತಿನಿತ್ಯ ಗೀತೆಯನ್ನು ಪಾರಾಯಣ ಮಾಡಿ, ಓ ಕೃಷ್ಣ ಹೇಳಿದ್ದಾನೆ ದುಃಖ ಪಡಬಾರ್ದು, ಕೃಷ್ಣ ಹೇಳಿದ್ದಾನೆ ದುಃಖ ಪಡಬಾರ್ದು ಅಂತ ಕನ್ವಿನ್ಸ್ ಮಾಡಿಕೊಂಡು ದುಃಖವನ್ನು ಕಡಿಮೆ ಮಾಡಿಕೊಂಡಂತೆ ಅರ್ಜುನ. ಯಾಕೆ? ಅರ್ಜುನನ ಯೋಗ್ಯತೆ ಕಡಿಮೆ. ಭೀಮಸೇನ ದೇವರಿಗೆ ಹಾಗಿಲ್ಲ, ಆರಾಮಾಗಿ ಸುಖವಾಗಿ ಇದ್ದಾರೆ ಎಂಬುದನ್ನು ತಿಳಿಸಿಕೊಡ್ತಾರೆ. ಹೀಗೆ ಇಷ್ಟೆಲ್ಲ ಆಯಿತು. ಇಷ್ಟಾದರೂ ಮಹಾರಾಯ ಯುಧಿಷ್ಠಿರನಿಗೆ ಮತ್ತೆ ಯಾರಾದರೂ ಬಂದರೆ ಅನ್ನೋನೆ, ಅಲ್ರಿ ನಾನು ಕೊಲ್ಲಬಾರ್ದಾಗಿತ್ತಲ್ಲೇನ್ರಿ ಅಂತ ಮತ್ತೆ ದಿವಸ ವೇದವ್ಯಾಸ ದೇವರು ಹೇಳಿದರು, ಕೃಷ್ಣ ಹೇಳಿದ, ಭೀಷ್ಮಾಚಾರ್ಯ ಹೇಳಿದರು, ಯಾರು ಹೇಳಿದರೂ ಕೂಡ ಯಾರೇ ಬಂದರೂ ಮತ್ತೆ ಕೊಮ್ಮೆ ಅಂದೇ ಬಿಡ್ತಿದ್ದ. ನಾನಾದರೂ ಏನೇ ಅನ್ರಿ ಸಾಯಿಸಬಾರ್ದಾಗಿತ್ತು ಅಂತನ್ನೋ. ಆಗ ವೇದವ್ಯಾಸ ದೇವರು, ಅಯ್ಯೋ ಮಾರಾಯ ಹೋಗಲಿ ಬಿಡು, ಅಪಾಪೇ ಪಾಪ ಶಂಕಿತ್ವಾತ್ ಅಶ್ವಮೇಧೈರ್ಯಜಾಚ್ಯುತಂ, ಇಷ್ಟು ನಿನಗೆ ಅನ್ಕೋತಾ ಇದೆಯಲ್ಲ, ಹೋಗಲಿ ಒಂದು ಅಶ್ವಮೇಧ ಯಾಗವನ್ನು ಮಾಡಿಬಿಡು, ಹೋಗಲಿ ಅಶ್ವಮೇಧ ಯಾಗವನ್ನು ಮಾಡು, ಪಾಪವನ್ನು ಪರಿಹಾರ ಮಾಡಿಕೋ. ಅಲ್ಲ, ಪಾಪ ಮಾಡದೇ ಇದ್ದದ್ದನ್ನು ಪಾಪ ಅಂತ ಅಂದುಕೊಂಡಿಯಲ್ಲ, ಅದಕ್ಕೆ ಅಶ್ವಮೇಧ ಮಾಡು. ನೀನು ಪಾಪನೇ ಮಾಡಿಲ್ಲ, ಪಾಪ ಅಲ್ಲದ್ದನ್ನು ಪಾಪ ಅಂತ ಅಂದುಕೊಂಡಿಯಲ್ಲ, ಅದಕ್ಕೆ ಅಶ್ವಮೇಧವನ್ನು ಮಾಡು ಅಂತ ವೇದವ್ಯಾಸ ದೇವರು ಕೃಷ್ಣ ಆದೇಶವನ್ನು ಮಾಡ್ತಾರೆ. ಆದೇಶವನ್ನು ಮಾಡಿದ ಮೇಲೆ ಸರಿ ಅಂತ ಹೇಳಿ ಕೃಷ್ಣ ಈಗ ಹೊರಟ. ಕೃಷ್ಣ ದ್ವಾರಕೆಯಲ್ಲಿ ಎಷ್ಟು ದಿವಸ ಇದ್ನೋ ಇಲ್ವೋ, ಆದರೆ ಮ್ಯಾಕ್ಸಿಮಮ್ ಅವನು ಹಸ್ತಿನಾವತಿಯಲ್ಲೇ ಇದ್ದದ್ದು, ಭಕ್ತರ ಮನೆಯಲ್ಲೇನೇ ಹೆಚ್ಚು ಇದ್ದ. ಏನೇ ನಮ್ಮ ಕಡೆ ಅಂತಾರಲ್ಲ, ಏನೋ ಬ್ಯಾಳೆಯಾಗೆ ಬೆಲ್ಲ ಬಿದ್ದರೆ ಬರಬೇಕು ಅಂತ, ಹಾಗೆ ಪಾಂಡವರ ಮನೆಯಲ್ಲಿ ಬ್ಯಾಳಿಯೊಳಗೆ ಬೆಲ್ಲ ಬಿತ್ತೋ ಕೃಷ್ಣ ಹಾಜರ್. ಬ್ಯಾಳಿಯೊಳಗೆ ಬೆಲ್ಲ ಬಿದ್ದರೂ ಸರಿ, ಹುಳ ಬಿದ್ದರೂ ಸರಿ, ಹಲ್ಲಿ ಬಿದ್ದರೂ ಸರಿ, ಕಷ್ಟ ಇದ್ದರೂ ಬರಬೇಕು, ಸುಖ ಇದ್ದರೂ ಬರಬೇಕು, ಸಂತೋಷ ಇದ್ದರೂ ಬರಬೇಕು. ಕೃಷ್ಣ ಪರಮಾತ್ಮ ಬಂದಿದ್ದಾನೆ, ಹೊರಟಿದ್ದಾನೆ. ಈ ಸತಿ ಹೋಗಬೇಕಾದರೆ ಅರ್ಜುನನಿಗೆ ಮತ್ತೊಮ್ಮೆ ಗೀತೆಯ ಉಪದೇಶವನ್ನು ಮಾಡ್ತಾನೆ ಕೃಷ್ಣ ಪರಮಾತ್ಮ. ಅರ್ಜುನ ಮರೆತಿರ್ತಾನೆ, ಮತ್ತೊಮ್ಮೆ ಗೀತೆಯ ಉಪದೇಶವನ್ನು ಮಾಡ್ತಾನೆ. ಉಪದೇಶವನ್ನು ಮಾಡುವಾಗ ಕರೆದುಕೊಂಡು ಹೋಗ್ತಾನೆ. ಹೋಗಬೇಕಾದರೆ ಸುಭದ್ರೆಯನ್ನು ಜೊತೆಗೆ ಕರೆದುಕೊಂಡು ಹೋಗ್ತಾನೆ. ಸುಭದ್ರ, ನೀನು ಬಾ, ಬಹಳ ದಿವಸ ಆಯಿತು, ಎಲ್ಲರೂ ನೋಡಬೇಕು ಅಂದ್ಕೊಂಡಿದ್ದಾರೆ ಅಂತ ಹೇಳಿ ಸುಭದ್ರೆಯನ್ನು ಜೊತೆಗೆ ಕರೆದುಕೊಂಡು ಹೋಗ್ತಾನೆ. ಹೋಗಬೇಕಾದರೆ ಎಲ್ಲ ಸ್ತ್ರೀಯರು ಸ್ತೋತ್ರವನ್ನು ಮಾಡ್ತಾರೆ. ಬಹಳ ಸುಂದರವಾದ ಸ್ತೋತ್ರಗಳಿದೆ, ಬಹಳ ವಿಸ್ತಾರವಾದ ಸ್ತೋತ್ರಗಳು, ಎಲ್ಲ ಸ್ತ್ರೀಯರು ಸ್ತೋತ್ರ ಮಾಡ್ತಾರೆ. ಇಲ್ಲೊಂದು ತತ್ವವನ್ನು ಮಾತ್ರ ನಾನು ಹೇಳ್ತೇನೆ. ಸ್ತ್ರೀಯರು ಸ್ತೋತ್ರ ಮಾಡಬೇಕಾದರೆ ಭಾಗವತ ವರ್ಣನೆ ಮಾಡುತ್ತೆ, ನಾನು ರೂಪಾನುರೂಪಾಶ್ಚ. ಆ ಹೆಂಗಸರು ಸ್ತೋತ್ರ ಮಾಡಿದರೆ ಕೆಲವು ಕೃಷ್ಣನಿಗೆ ಅಪ್ಲೈ ಆಗತ್ತಂತೆ, ಕೆಲವು ಕೃಷ್ಣನಿಗೆ ಅಪ್ಲೈ ಆಗ್ತಾ ಇರಲಿಲ್ವಂತೆ. ಅರೆ ಏನ್ರಿ ಇದು, ಕೃಷ್ಣನಿಗೆ ಕೆಲವು ಅಪ್ಲೈ ಆಗತ್ತೆ, ಕೆಲವು ಅಪ್ಲೈ ಆಗೋದಿಲ್ಲ ಅಂದರೆ ಅರ್ಥ ಏನು? ಅದಕ್ಕೆ ಆಚಾರ್ಯರು ನಿರ್ಣಯವನ್ನು ಕೊಡ್ತಾರೆ. ದೇವರು ಎರಡು ದೇವರು, ಒಂದು ನಿರ್ಗುಣ ದೇವರು, ಸಗುಣ ದೇವರು ಅಂತ. ಏನಿದು ನಿರ್ಗುಣ ಸಗುಣ ಅಂದರೆ? ಅದ್ವೈತಿಗಳು ಹೇಳುವಂತೆ ನಿರ್ಗುಣ ಸಗುಣ ಅಲ್ಲ. ಗುಣ ಅಂದರೆ ಸತ್ವರಜಸ್ತಮೋ ಗುಣಗಳು. ಆ ಸತ್ವರಜಸ್ತಮೋ ಗುಣಗಳಿಂದ ಮಾಡಿದಂತಹ ಈ ಬ್ರಹ್ಮಾಂಡ ಏನಿದೆ, ಇದನ್ನು ಗೌಣ ಅಂತ ಕರೀತಾರೆ. ಈ ಬ್ರಹ್ಮಾಂಡದ ಒಳಗೆ ಇರುವ ದೇವರನ್ನು ಸಗುಣ ದೇವರು ಅಂತ ಕರೀತಾರೆ. ಬ್ರಹ್ಮಾಂಡದ ಹೊರಗೆ ಇರುವ ದೇವರನ್ನು ನಿರ್ಗುಣ ದೇವರು ಅಂತ ಕರೀತಾರೆ. ಈ ನಿರ್ಗುಣ ದೇವರ ಕೆಲಸ ಏನು ಅಂದರೆ, ಇವನೇನಿಲ್ಲ, ಇವನು ರಿಟೈರ್ಡ್, ಕೆಲಸ ಎಲ್ಲ ಆಗೋಯ್ತು, ಒಂದು ಸೃಷ್ಟಿ ಮಾಡೋ ಕೆಲಸ ಎಲ್ಲ ಮಾಡಿಬಿಟ್ಟಿದ್ದಾನೆ, ಆರಾಮ್ ಕೂತಿದ್ದಾನೆ. ಅವನ ಹತ್ರ ಹೋಗಿ ನೀನು ಸ್ವಾಮಿ ನನ್ನನ್ನು ರಕ್ಷಣೆ ಮಾಡು, ಕೇಳಿಸ್ಕೊಳ್ಳೋದೇ ಇಲ್ಲ, ನನಗೆ ಸಂಬಂಧನೇ ಇಲ್ಲ ಅಂತಂತಾನೆ. ಈ ರಕ್ಷಣೆ ಮಾಡು, ಸೃಷ್ಟಿ ಮಾಡು, ಅಥವಾ ನನ್ನನ್ನು ಕಾಪಾಡು, ಯುದ್ಧ ಮಾಡು, ಶತ್ರುಗಳನ್ನು ಸೋಲಿಸು, ಈ ಎಲ್ಲ ಪ್ರಾರ್ಥನೆಗಳು ಬ್ರಹ್ಮಾಂಡದ ಹೊರಗೆ ಇರುವ ದೇವರಿಗೆ ಅಪ್ಲೈ ಆಗೋದಿಲ್ಲ. ಬ್ರಹ್ಮಾಂಡದ ಒಳಗೆ ಇರುವ ದೇವರಿಗೆ ಮಾತ್ರ ಅಪ್ಲೈ ಆಗತ್ತೆ. ಸೃಷ್ಟಿ ಮಾಡು, ನನ್ನನ್ನು ರಕ್ಷಣೆ ಮಾಡು, ಕಾಪಾಡು, ಶತ್ರುಗಳನ್ನು ಸೋರಿಸು, ನನಗೆ ಕೆಲಸ ಕೊಡು, ಉದ್ಯೋಗ ಕೊಡು, ಏನೇ ಪ್ರಾರ್ಥನೆ ಇದ್ದರೂ ಕೂಡ ಬ್ರಹ್ಮಾಂಡದ ಒಳಗಿರುವ ದೇವರಿಗೆ ಮಾತ್ರ ಅಪ್ಲೈ ಆಗತ್ತೆ ಆ ಪ್ರಾರ್ಥನೆಗಳು. ಬ್ರಹ್ಮಾಂಡದ ಹೊರಗಿರುವ ದೇವರಿಗೆ ಅದು ಅಪ್ಲೈ ಆಗೋದಿಲ್ಲ. ಅದಕ್ಕಾಗಿ ಅನುರೂಪ, ಅನನುರೂಪ ಅಂತ ಎರಡು ಪ್ರಾರ್ಥನೆಗಳನ್ನು
ಶ್ರೀಮದಾಚಾರ್ಯರು ನಮಗೆ ತಿಳಿಸಿಕೊಡ್ತಾರೆ. ಅವರು ಹೊರಟಿದ್ದಾರೆ. ಎಲ್ಲರೂ ಬೆನ್ನು ಹತ್ತಿದ್ದಾರೆ. ಕೃಷ್ಣ ಪರಮಾತ್ಮ ಹೋಗೋವರೆಗೂ ಎಲ್ಲರೂ ಬೆನ್ನು ಹತ್ತಿದ್ದಾರೆ. ಯುಧಿಷ್ಠಿರ ನೋಡಿ, ಏ ಕೃಷ್ಣ ಒಬ್ಬನೇ ಹೋಗಬೇಡ, ದಾರಿಯಲ್ಲಿ ನೀನು ಇಷ್ಟೆಲ್ಲ ಜನರನ್ನು ಸಾಯಿಸಿದ್ದಿ, ಯಾರಾದರೂ ಬಂದು ನಿನ್ನನ್ನು ಕೊಂದರೆ ಏನು ಮಾಡೋದು ಅಂತ ಹೇಳಿ ಅವನ ರಕ್ಷಣೆಗೆ ಅಂತ ಒಂದು ಚತುರಂಗಿಣಿ ಸೈನ್ಯವನ್ನು ಕೊಟ್ಟು ಕಳಿಸ್ತಾನಂತೆ ಯುಧಿಷ್ಠಿರ. ಆಚಾರ್ಯರು ಹೇಳ್ತಾರೆ ಅದು ಯುಧಿಷ್ಠಿರನ ಭಕ್ತಿ. ದೇವರಿಗೇನು ಬೇಕಾಗಿಲ್ಲ, ಇದನ್ನೇ ನಾವು ತಿಳಿಯಬೇಕು. ಯುಧಿಷ್ಠಿರ ಚತುರಂಗಣಿ ಸೈನ್ಯವನ್ನು ಕೊಟ್ಟು ಕಳಿಸಿದ ಕೃಷ್ಣನಿಗೆ. ಕೃಷ್ಣನ ರಕ್ಷಣೆಗೆ ಅದು ಬೇಕಾಗಿತ್ತಾ? ಇಲ್ಲ. ಆದರೆ ನನ್ನ ಹತ್ತಿರ ಐಶ್ವರ್ಯ ಇದ್ದಾಗ ನಾನು ದೇವರಿಗೆ ಕಡಿಮೆ ಮಾಡಬ, ದೇವರಿಗೆ ನೈವೇದ್ಯ 108 ಭಕ್ಷ್ಯಗಳನ್ನು ಮಾಡಿಕೊಂಡು ಬನ್ನಿ ಅಂತ ಯಾರೋ ಹೇಳ್ತಾರೆ. ದೇವರಿಗೇನು ಕಡಿಮೆ ಆಗಿದೆ ಬಿಡ್ರಿ, ನಾವ್ಯಾಕೆ 108 ಮಾಡಿದ್ರೆ? ನಿನ್ನ ಹತ್ರ ದೇವರು ಕೊಟ್ಟಿದ್ದಾನಲ್ಲ, ನೀನು ಸಮರ್ಪಣೆ ಮಾಡು. ದೇವರಿಗೆ ಕಡಿಮೆ ಅನ್ನೋದಕ್ಕಾಗಿ ಕೊಡೋದಲ್ಲ, ನನ್ನದು ಏನಿದೆಯೋ ಅದನ್ನು ನಾನು ದೇವರಿಗೆ ಕೊಡಬೇಕಷ್ಟೆ. ಯುಧಿಷ್ಠಿರ ಒಬ್ಬ ರಾಜ, ಕ್ಷತ್ರಿಯ, ಚಕ್ರವರ್ತಿ. ಅವನ ಹತ್ರ ಏನಿದೆ? ಚತುರಂಗಿಣಿ ಸೈನ್ಯವಿದೆ. ಹಾಗಾದರೆ ಅದು ದೇವರಿಗೆ ಸಮರ್ಪಿತ. ನಾನು ಭಾರೀ ಶ್ರೀಮಂತ, ಬೇಕಾದಷ್ಟು ದುಡ್ಡಿದೆ, ಹಾಗಾದರೆ ಆ ದುಡ್ಡು ದೇವರಿಗೆ ವಿನಿಮಯ ಆಗಬೇಕು. ನನಗೆ ಚೆನ್ನಾಗಿ ಅಡಿಗೆ ಮಾಡೋದಕ್ಕೆ ಬರುತ್ತೆ, ನಾನಾ ತರಹದ ತಿಂಡಿ ತಿನಿಸುಗಳನ್ನು ಮಾಡಲಿಕ್ಕೆ ಬರುತ್ತೆ, ಹಾಗಾದರೆ ಅದನ್ನು ದೇವರಿಗೆ ಸಮರ್ಪಣೆ. ನನಗೆ ಹಾಡು ಹಾಡಲಿಕ್ಕೆ ಬರುತ್ತೆ, ದೇವರಿಗೆ ಸಮರ್ಪಣೆ ಮಾಡಿ. ದೇವರಿಗೆ ಬೇಕು ಅಂತ ಕೊಡೋದಲ್ಲ, ನನ್ನ ಹತ್ರ ಇದೆ ಅದು ದೇವರಿಗೆ ಕೊಡಬೇಕು ಅನ್ನೋದಕ್ಕಾಗಿ ಚತುರಂಗಿಣಿ ಸೈನ್ಯವನ್ನು ಕೊಟ್ಟು ಕಳಿಸ್ತಾ ಇದ್ದಾನೆ. ಕೃಷ್ಣ ದ್ವಾರಕೆಗೆ ಬಂದರೆ ಏನು ಸಂತೋಷ ಅಂದರೆ ಎಲ್ಲರಿಗೂ ಸಂತೋಷ ಆಗಿದೆ. ಎಲ್ಲರೂ ಕುಣಿದಿದ್ದಾರೆ, ಬೇಕಾದಷ್ಟು ಅಲಂಕಾರಗಳನ್ನು ಮಾಡಿದ್ದಾರೆ, ವಾದ್ಯ ವೈಭವಗಳನ್ನೆಲ್ಲ ಬಾರಿಸಿ ಎಲ್ಲರನ್ನೂ ಕರೆದುಕೊಂಡು ಬರ್ತಾ ಇದ್ದಾರೆ. ಎಲ್ಲರೂ ಒಳಗೆ ಕರೆದುಕೊಂಡು ಬಂದರೆ ಭಾಗವತ ಹೇಳುತ್ತೆ, ಎಲ್ಲ ವಿಸ್ತಾರ ಇದೆ, ಒಂದೊಂದೇ ವಿಷಯವನ್ನು ಹೇಳುತ್ತೇನೆ. ಭಾಗವತ ಹೇಳುತ್ತೆ ಎಷ್ಟು ಸುಂದರವಾಗಿ. ಕೃಷ್ಣ ಪರಮಾತ್ಮ ಒಳಗೆ ಒಳಗೆ ಬಂದರೆ ಎಲ್ಲರೂ ನಮಸ್ಕಾರ ಮಾಡೋರು. ವಿಚಾರ ಮಾಡಿರಿ, 16,108 ಜನ ಹೆಂಡಂದಿರೇ ಇದ್ದಾರೆ. ಅವರ ಮಕ್ಕಳು ಮೊಮ್ಮಕ್ಕಳು ಅವರ ಟೀಚರ್ಗಳ ಹೆಸರು ಕೇಳಿದ್ರೇ ಎದೆ ಒಡೆದು ಹೋಗ್ತೆ. ಕೋಟ್ಯಾವಧಿ ಜನ ಇದ್ದಾರೆ. ಅಷ್ಟೆಲ್ಲ ಜನರು ಕೃಷ್ಣನನ್ನು ಸ್ವಾಗತ ಮಾಡೋರಂತೆ. ಸ್ವಾಗತ ಮಾಡಿದರೆ ಕೃಷ್ಣ ಯಾರಿಗೂ ನಿರಾಸೆ ಮಾಡಲಿಲ್ಲ, ಒಬ್ಬರಿಗೂ ನಿರಾಸೆ ಮಾಡಲಿಲ್ಲ. ಎಲ್ಲರಿಗೂ ಅವರವರ ಯೋಗ್ಯತೆಗೆ ತಕ್ಕಂತೆ ಅವರಿಗೆ ಮರ್ಯಾದೆಯನ್ನು ಕೊಟ್ಟಿದ್ದಾನಂತೆ ಕೃಷ್ಣ. ಭಾಗವತ ಹೇಳುತ್ತೆ, ಪ್ರಹ್ವ ಅಭಿವಂದನ ಆಶ್ಲೇಷ ಕರಸ್ಪರ್ಶ ಸ್ಮಿತೇಕ್ಷಣೈ. ಕೆಲವರಿಗೆ ಪ್ರಹ್ವ, ದೊಡ್ಡವರು ಬಂದರೆ ಹೀಗೆ ಬಗ್ಗಿ ನಮಸ್ಕಾರ ಮಾಡಿದ್ದಾನೆ. ಕೆಲವರಿಗೆ ಅಭಿವಂದನ ಹೀಗೆ ಮಾಡಿದ್ದಾನೆ. ಕೆಲವರಿಗೆ ಆಶ್ಲೇಷ, ಇನ್ನೂ ಆತ್ಮೀಯರಿದ್ದರೆ ಆಲಿಂಗನ ಮಾಡಿಕೊಂಡಿದ್ದಾನೆ. ಕೆಲವರಿಗೆ ಕರಸ್ಪರ್ಶ, ಸುಮ್ಮನೆ ಹ್ಯಾಂಡ್ ಶೇಕ್ ಮಾಡಿದ್ದಾನೆ. ಕೆಲವರಿಗೆ ಸುಮ್ಮನೆ ಬೆನ್ ಚಪ್ಪರಿಸಿದ್ದಾನೆ. ಕೆಲವರಿಗೆ ಸ್ಮಿತ, ನಕ್ಕಿದ್ದಾನೆ. ಕೆಲವರಿಗೆ ಈ ಕ್ಷಣ ಸುಮ್ಮನೆ ನೋಡಿದ್ದಾನೆ, ಸಾಕು, ಅಷ್ಟೇ ತೃಪ್ತಿ. ಯಾರಿಗೂ ಮೊನ್ನೆ ಯಾವುದೋ ವಿಡಿಯೋ ಓಡಾಡ್ತಾ ಇತ್ತಲ್ಲ, ಯಾರೋ ಒಬ್ಳು ಪಾಪ ನಮಸ್ಕಾರ ಮಾಡಿದ್ಲು, ಈ ವ್ಯಕ್ತಿ ಮುಖನೇ ನೋಡಲಿಲ್ಲ ಅವರದು. ಹಾಗೆ ದೇವರು ಮಾಡಲಿಲ್ಲ. ಯಾರಿಗೆ? ಯಾರೋ ಪ್ರದ್ಯುಮ್ನ, ಸಾಂಬ ಅಥವಾ ಅಡಿಗೆ ಮಾಡೋನು ಅಲ್ಲ. ಹೇಳತ್ತೆ ಭಾಗವತ, ಆಶ್ವಭ್ಯ ಕೃಷ್ಣ ಬಂದ ಅಂತ ಅಲ್ಲಿರುವ ನಾಯಿಗಳೆಲ್ಲ ಓಡಿ ಬಂದಿದೆ. ದ್ವಾರಕೆಯಲ್ಲಿರುವ ನಾಯಿಗಳು ಓಡಿ ಬಂದರೂ ಕೂಡ ನಾಯಿಗಳನ್ನು ನೋಡಿದ್ದಾನೆ. ನಾಯಿಗಳಿಗೆ ಯಾವ ರೀತಿಯಾಗಿ ಮರ್ಯಾದೆ ಮಾಡಬೇಕೋ ಆ ಮರ್ಯಾದೆಯನ್ನು ಮಾಡಿದ್ದಾನೆ. ಮರ್ಯಾದೆ ಅಂದರೆ ಏನು ದೊಡ್ಡ, ಅದಕ್ಕೆ ಈಗಿನವರು ಮಾಡಿದ ಹಾಗೆ ಎತ್ಕೊಂಡು ಉಪ್ಪ ಕೊಟ್ಟು ಎಲ್ಲ ಮಾಡಿಲ್ಲ. ಆದರೆ ಏನು ನಾಯಿಗೆ ಮಾಡಬೇಕೋ ಆ ಗೌರವವನ್ನು ಕೊಟ್ಟಿದ್ದಾನೆ ಕೃಷ್ಣ ಪರಮಾತ್ಮ. ಆಶ್ವಭ್ಯ ಶ್ವಪಾಕೇಭ್ಯ. ಏನು ಮಾತು ಹೇಳತ್ತೆ, ಏನು ಕೃಷ್ಣನ ಇದು, ಕೃಷ್ಣನ ಬಿಡಿ, ದೇವರ ಒಂದು ಅದ್ಭುತವಾದ ಮಹಿಮೆ. ಜಗತ್ತಿನಲ್ಲಿ ದೇವರು ಎಲ್ಲರಿಗೂ ಅವರವರಿಗೆ ಕೊಡಬೇಕಾದ ಮರ್ಯಾದೆಯನ್ನು ದೇವರು ಕೊಟ್ಟೇ ಕೊಡ್ತಾನೆ. ಕೊಡಬೇಕು ಅಂತ ನಮಗೆ ಸಂದೇಶವನ್ನು ಕೊಡ್ತಾನೆ ದೇವರು. ನಾನು ಕೊಡ್ತೇನೆ ಅಂತ ತೋರಿಸಿಕೊಡ್ತಾ ಇದ್ದಾನೆ. ಹೀಗೆ ಆ ಕೃಷ್ಣ ಪರಮಾತ್ಮ ಒಳಗೆ ಕಳೆದುಕೊಂಡೋಗಿದ್ದಾನೆ. ಕೃಷ್ಣ ಎಲ್ಲ ದೊಡ್ಡವರಿಗೆ ನಮಸ್ಕಾರ ಮಾಡ್ತಾನೆ. ತಂದೆ, ತಾಯಿ, ಗುರುಗಳು ಎಲ್ಲರಿಗೂ ನಮಸ್ಕಾರವನ್ನು ಮಾಡ್ತಾನೆ. ಎಲ್ಲರಿಗೂ ನಮಸ್ಕಾರ ಮಾಡಿ, ಈ 16,100 ಜನ ಇದ್ದರಲ್ಲ, ಇವರೇನು ಅಂದ್ಕೊಂಡಿದ್ರು, ಕೃಷ್ಣ ಭಾಳ ದಿವಸ ಆಯಿತು ನಮ್ಮ ಬಿಟ್ಟು ಹೋಗಿದ್ದಾನೆ, ಬಂದರೆ ನೇರವಾಗಿ ನಮ್ಮನೆಗೆ ಬರ್ತಾನೆ. ಭಾಗವತ ಹೇಳುತ್ತೆ, ಉದ್ದಾಮ ಭಾವ ಪಿಶುನಾಮಲ ವಲ್ಗುಹಾಸ ವ್ರೀಳಾವಲೋಕ ವಿಹಿತೋ ಮದನೋಪಿ ಯಾಸಾಂ ಸಂಮುಹ್ಯ ಚಾಪಮಜಹಾತ್ ಪ್ರಮದೋತ್ತಮಾಸ್ತಾಹ ಯಸ್ಯೇಂದ್ರಿಯಂ ವಿಮತಿಥುಂ ಕುಹಕೈರ್ನ ಶೇಕುಹು. ಏನು ಮಾತು ಹೇಳುತ್ತೆ ಭಾಗವತ ಹೇಳುತ್ತೆ. ಈ ಗೋಪಿಕಾ ಕೃಷ್ಣನ ಮಡದಿಯರು, ಅಷ್ಟಮಹಿಷಿಯರು, ಇವರೆಲ್ಲರೂ ಕೂಡ ಅವರ ಸೌಂದರ್ಯ, ಅವರಲ್ಲಿರುವಂತಹ ರೂಪ, ಲಾವಣ್ಯ ಹಾಗೂ ಅವರು ತೋರಿಸುವ ಹಾವಭಾವಗಳು, ಇವುಗಳನ್ನು ನೋಡಿ ಸ್ವಯಂ ಕಾಮ ತನ್ನ ಕೈಯಲ್ಲಿರುವ ಬಿಲ್ಲು ಬಾಣಗಳನ್ನು ಕೆಳಗೆ ಎಸಿತಾನಂತೆ. ಅಷ್ಟು ಸುಂದರ ಸ್ತ್ರೀಯರು.
ಆದರೆ ಅಷ್ಟೆಲ್ಲ ಸುಂದರ ಸ್ತ್ರೀಯರು ಎದುರಿಗೆ ಸೇರಿ ತಾವು ಮಾಡುವ ಏನೆಲ್ಲ ನಾಟಕ ಮಾಡಿದರೂ ಕೃಷ್ಣನ ಮನಸ್ಸನ್ನು ವಿಕಾರ ಮಾಡಲಿಕ್ಕಾಗೋದಿಲ್ಲ. ಕೃಷ್ಣನ ಮನಸ್ಸನ್ನು ವಿಕಾರ ಮಾಡಲಿಕ್ಕಾಗೋದಿಲ್ಲ. ಯಸ್ಯೇಂದ್ರಿಯಂ ವಿಮತಿಥುಂ ಕುಹಕೈರ್ನ ಶೇಕುಹು. ಅಂತಹ ಕೃಷ್ಣ ಪರಮಾತ್ಮ ಅವರೆಲ್ಲರ ಮೇಲೆ ಅನುಗ್ರಹ ಮಾಡುವುದಕ್ಕಾಗಿ ಅವರ ಮದುವೆಯನ್ನಾಗಿದ್ದಾನೆ ಹೊರತು ಅವರ ಮೇಲಿನ ಅವರ ಮೋಹಕ್ಕೆ ಒಳಗಾಗಿ ಭಗವಂತ ಮದುವೆಯನ್ನಾಗಿಲ್ಲ. ಇಂತಹ ಭಗವಂತನನ್ನು ಭಾಗವತ ಬೈಯತ್ತೆ, ತಮ್ಮೇನಿರೆ ಖಲಾ ಮೂಢಾಹ ಸ್ತ್ರೈಣಂ. ಇಂತಹ ಕೃಷ್ಣನನ್ನು ಇವನು ಸ್ತ್ರೈಣ ಬರೀ ಹೆಂಗಸರ ಜೊತೆ ಇರ್ತಾನೆ ಅಂತ ಅಂತೀರಲ್ಲ, ಮೂರ್ಖರ ಅನಬೇಡಿ ಎಂಬುದಾಗಿ ಭಾಗವತ ಎಚ್ಚರಿಕೆ ಕೊಡುತ್ತೆ. ಆಮೇಲೆ ಕೃಷ್ಣ ಪರಮಾತ್ಮ ಅಷ್ಟೆಲ್ಲ ಆಗಿದೆ. ಕೃಷ್ಣ ಪರಮಾತ್ಮ ಆ ಕಡೆಗೆ ಹೋದ ಮೇಲೆ ಯಜ್ಞವನ್ನು ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದ. ಅಶ್ವಮೇಧ ಯಾಗವನ್ನು ಮಾಡೋದಕ್ಕೆ ಸರಿ ಅಂತ ನಿರ್ಣಯವನ್ನು ಮಾಡಿಕೊಳ್ತಾನೆ. ಅಶ್ವಮೇಧ ಯಾಗವನ್ನು ಮಾಡಬೇಕು ಸರಿ, ಮತ್ತೆ ಕೃಷ್ಣನಿಗೆ ಹೇಳಿ ಕಳಿಸಿದ. ಕೃಷ್ಣನಿಗೆ ಹೇಳಿ ಕಳಿಸ್ತಾ ಈ ಸತಿ ಅಶ್ವಮೇಧ ಯಾಗ ಮಾಡಬೇಕಾದ್ರೆ ಯುಧಿಷ್ಠಿರ ಒಂದು ಕರಾರು ಹಾಕಿದ, ಅಶ್ವಮೇಧ ಯಾಗವನ್ನೇನೋ ಮಾಡ್ತೇನೆ, ಆದರೆ ನೋ ಮೋರ್ ವಯಲೆನ್ಸ್, ಯಾರನ್ನೂ ಸಾಯಿಸೋ ಹಾಗಿಲ್ಲ. ಆ ಕರಾರಿಗೆ ಒಪ್ಪಿದರೆ ಅಶ್ವಮೇಧ ಯಾಗ ಮಾಡ್ತೇನೆ, ಸಾಯಿಸೋದು ಗೀಸೋದು ಯಾವುದು ಬೇಡಪ್ಪ ನನಗೆ. ಆಗ ವೇದವ್ಯಾಸದೇವರು ಹೇಳ್ತಾರೆ, ಒಂದು ಉಪಾಯ ಮಾಡು. ಹಿಂದೆ ದೇವರು ಮೇರು ಪರ್ವತದಲ್ಲಿ ಯಾಗ ಮಾಡಿದ್ದ, ದೇವರು ಯಾಗ ಮಾಡಿದ್ದಾನೆ, ಇಂದ್ರ ಯಾಗ ಮಾಡಿದ್ದಾನೆ, ಮರುತ್ತರಾಜ ಯಾಗ ಮಾಡಿದ್ದಾನೆ. ಭಾರಿ ದೊಡ್ಡ ಯಾಗ. ಎಂಥ ಯಾಗ ಅಂದರೆ ಅವರು ಯಾಗ ಮಾಡಿ ಉಳಿದ ಬಂಗಾರ ಬೆಳ್ಳಿ ಪದಾರ್ಥಗಳೇ ಪರ್ವತದ ರಾಶಿ ರಾಶಿ ಬಿದ್ದಿದೆ. ಅಲ್ಲಿ ಹೋಗಿ ತಗೊಂಡು ಬನ್ನಿ. ಸರಿ, ತೊಗೊಂಡು ಬರೋದು ಹೆಂಗೆ? ಹೇಳದೆ ಕೇಳದೆ ಹೇಗೆ ತರೋದು? ಯಜ್ಞದಲ್ಲಿ ಉಳಿದ ಎಲ್ಲ ಪದಾರ್ಥಗಳ ಮೇಲೆ ಅಧಿಕಾರ ಇರೋದು ರುದ್ರದೇವರಿಗೆ. ರುದ್ರಾಂತರ್ಯಾಮಿಯಾದವರು ಪರಶುರಾಮ ದೇವರು. ಹಾಗಾಗಿ ಪರಶುರಾಮ ದೇವರಿಗೆ ಕೇಳೋಣ ಅಂತ ಹೇಳಿ ಪರಶುರಾಮ ದೇವರಿಗೆ ಕೇಳ್ತಾರೆ. ಪರಶುರಾಮ ದೇವರು ಆಗಲಿ ತೊಗೊಂಡು ಹೋಗ್ರಿ ಅಂತಂತಾರೆ. ಎಲ್ಲರೂ ತಲೆ ಮೇಲೆ ಹೊತ್ಕೊಂಡು ಬರ್ತಾರೆ. ಯುಧಿಷ್ಠಿರ ಒಬ್ಬ ಹೊದೆಯೋದಿಲ್ಲ, ರಾಜ ಅವನು. ಹಾಗಾಗಿ ಎಲ್ಲರೂ ಬೇಕಾದಷ್ಟು ಸಂಪತ್ತನ್ನು ಹೊತ್ತುಕೊಂಡು ಆ ಕಡೆ ತರೋದಕ್ಕೆ ಅಂತ ಹೋಗಿರ್ತಾರೆ, ತರ್ತಾ ಇರ್ತಾರೆ. ಈ ಕಡೆಗೆ ಕೃಷ್ಣ ಅಶ್ವಮೇಧ ಯಾಗ ಮಾಡ್ತಾ ಇದ್ದಾನಲ್ಲ ಅನ್ನೋದಕ್ಕಾಗಿ ಕೃಷ್ಣ, ರುಕ್ಮಿಣಿ, ಸತ್ಯಭಾಮ ಎಲ್ಲರೂ ಸೇರಿ ಅಲ್ಲಿ ಬಂದಿರ್ತಾರೆ. ಕೃಷ್ಣ, ರುಕ್ಮಿಣಿ, ಸತ್ಯಭಾಮ ಅಲ್ಲಿ ಬಂದು ಇನ್ನೇನು ಹಸ್ತಿನಾವತಿಗೆ ಲ್ಯಾಂಡ್ ಆಗಿರ್ತಾರೆ, ಉತ್ತರಾದೇವಿ ಅಳೋದಕ್ಕೆ ಶುರು ಮಾಡ್ತಾಳೆ, ಜೋರಾಗಿ ಅಳ್ಲಿಕ್ಕೆ ಶುರು ಮಾಡ್ತಾಳೆ. ಸ್ವಾಮಿ ಕೃಷ್ಣ ಕಾಪಾಡು ಅಂತ ಹೇಳಿ ಅಳ್ತಾ ಇರ್ತಾಳೆ. ಏನಾಗತ್ತೆ ಅಂತ ನೋಡಿದರೆ ಮಗು ಹುಟ್ಟಿರತ್ತೆ, ಆದರೆ ಹುಟ್ಟಿದ ಮಗು ಸತ್ತು ಹುಟ್ಟಿರತ್ತೆ. ಆಗ ಕೃಷ್ಣ ಪರಮಾತ್ಮ ಬಂದು ತನ್ನ ಪಾದಸ್ಪರ್ಶವನ್ನು ಮಾಡ್ತಾನೆ. ಪಾದಸ್ಪರ್ಶವನ್ನು ಮಾಡಿದ ಕೂಡಲೇ ಅವನು ಅಲ್ಲಿ ಮತ್ತೆ ಎದ್ದು ನಿಲ್ತಾನೆ. ಹೀಗೆ ಅವನ ಅನುಗ್ರಹವನ್ನು ಮಾಡ್ತಾನೆ. ಆ ಗರ್ಭ, ಆ ಉತ್ತರೆಯ ಗರ್ಭದಲ್ಲಿ ಇರುವಂತಹ ಮಗು ಕೃಷ್ಣ ಪರಮಾತ್ಮ ಗದೆಯನ್ನು ಹಿಡಿದುಕೊಂಡು ಸುತ್ತಲೂ ಸುತ್ತುತ್ತಾ ಇದ್ನಲ್ಲ, ಆ ಸುತ್ತಬೇಕಾದರೆ ಆ ಮಗು ಕಣ್ಣು ತೆಗೆದು ನೋಡ್ತಾ ಇತ್ತಂತೆ. ಹೀಗೆ ಯಾರಿವನು ಅಂತ ಸುತ್ತಲೂ ನೋಡ್ತಾ ಇತ್ತಂತೆ. ಸುತ್ತಲೂ ನೋಡಿದ್ದಕ್ಕಾಗಿ ಪರೀಕ್ಷಿತ, ಪರಿತಃ ಈ ಕ್ಷಣ, ಸುತ್ತಲೂ ನೋಡಿದ ಅನ್ನೋದಕ್ಕಾಗಿ ಪರೀಕ್ಷಿತ ಅಂತ ಹೆಸರು ಬಂತು. ವಿಷ್ಣುರಾತ, ಭಗವಂತನಿಂದ ರಕ್ಷಿತನಾಗಿದ್ದಾನೆ, ಆದ್ದರಿಂದ ಅವನಿಗೆ ವಿಷ್ಣುರಾತ ಎಂಬುದಾಗಿಯೂ ಹೆಸರು ಬಂದಿದೆ. ಬೇಕಾದಷ್ಟು ಆಮೇಲೆ ಯಜ್ಞವನ್ನು ಮಾಡಿದ್ದಾರೆ. ಭಾರೀ ಅದ್ಭುತವಾದ ಯಜ್ಞ. ಅಂಥ ಯಜ್ಞ ಜಗತ್ತಿನಲ್ಲಿ ಇನ್ನೊಂದು ಇಲ್ಲವೇ ಇಲ್ಲ. ಆ ಯಜ್ಞವನ್ನು ಮಾಡಿದವರು, ಇಂಥ ಯಜ್ಞವನ್ನು ಮಾಡಿದವರು 3 ಜನ ಅಂತಾರೆ. ಒಂದು ರಾಮದೇವರು, ಬ್ರಹ್ಮದೇವರು, ಇಂದ್ರ, 3 ಜನ ಮಾತ್ರ ಇಷ್ಟು ವೈಭವದ ಯಜ್ಞವನ್ನು ಮಾಡಿದರು. ಅದಾದ ಮೇಲೆ ಯಾರೂ ಮಾಡಿಲ್ಲ. ಅಂಥ ಯಜ್ಞವನ್ನು ಮಾಡಿದ್ದಾರೆ. 5 ಜನರು ಯಜ್ಞವನ್ನು ಮಾಡಿದ್ದಾರೆ. 5 ಅಶ್ವಮೇಧ ಯಾಗ, 5 ಜನರು ಯಜ್ಞವನ್ನು ಮಾಡಿದ್ದಾರೆ. ಒಬ್ಬೊಬ್ಬರು ಯಜ್ಞ ಮಾಡೋದಕ್ಕೆ 3 ವರ್ಷ. ಸೊ ಒಟ್ಟಾರೆ ಈ ಅಶ್ವಮೇಧ ಯಾಗ ಮುಗಿಯೋದಕ್ಕೆ 15 ವರ್ಷ ಆಗಿದೆ. 15 ವರ್ಷದ ದೀರ್ಘವಾದ ಕಾರ್ಯಕ್ರಮ, 15 ವರ್ಷ ಯಜ್ಞ ಆಗಿದೆ. ಅಲ್ಲದೇನೆ ಒಬ್ಬೊಬ್ಬರು ಯಜ್ಞ ಮಾಡಿದಾಗ ಒಂದು ಯಜ್ಞಕ್ಕೆ 1,000 ರೂಪಾಯಿ ದಕ್ಷಿಣೆ ಕೊಡಬೇಕು ಅಂತ ನಿಯಮ ಇದ್ದರೆ, ಕೃಷ್ಣ ವೇದವ್ಯಾಸದೇವರು ಹೇಳಿ 3,000 ರೂಪಾಯಿ ದಕ್ಷಿಣೆ ಕೊಡಿಸಿದ್ದಾರೆ. ಹಾಗಾಗಿ ಒಂದೇ ಯಜ್ಞ 3 ಯಜ್ಞಕ್ಕೆ ಸಮಾನ ಆಯಿತು ಅಂತ ಆಚಾರ್ಯರು ಹೇಳ್ತಾರೆ. ಪ್ರತಿಯೊಬ್ಬರೂ ಒಂದೊಂದು ಯಜ್ಞವನ್ನು ಮಾಡಿದ್ದಾರೆ, ಆದರೆ ದಕ್ಷಿಣೆ 3 ಪಟ್ಟು ಕೊಟ್ಟಿದ್ದಾರೆ. ಆದ್ದರಿಂದ 3 ಯಜ್ಞ ಆದಂತೆ ಆಯಿತು. ಎಲ್ಲರೂ ಸೇರಿ ಮಾಡಿದ ಒಟ್ಟಾರೆ ಯಜ್ಞ 5 ಯಜ್ಞಗಳು ಅಂತ ಈ ರೀತಿಯಾಗಿ ತಿಳಿಸಿಕೊಡ್ತಾರೆ. ಅಂತಹ ಯಜ್ಞವನ್ನು ಮಾಡ್ತಾರೆ. ಎಲ್ಲ ಯಜ್ಞವನ್ನು ಮಾಡಿದ ಮೇಲೆ ಬಂದರು, ಧ್ಯಾನ ಕೊಡಬೇಕಲ್ಲ, ಕೊಡ್ತಾ ಇದ್ದಾರೆ. ವೇದವ್ಯಾಸ ದೇವರ ಮುಂದೆ ಬಂದು ಎಲ್ಲ ಸಂಪತ್ತನ್ನು ಇಟ್ಟುಬಿಟ್ಟು, ಮಾಂಗಲ್ಯ ಮಾತ್ರಂ ದಯಿತಾ ಶರೀರೇ, ಏನೂ ಇಲ್ಲ. ದ್ರೌಪದಿ ಹಾಗೂ ಅವರ ಹೆಂಡಂದರು ಏನಿದ್ರು ಅವರ ಕುತ್ತಿಗೆಯಲ್ಲಿ ಒಂದು ಮಂಗಳಸೂತ್ರ ಮಾತ್ರ, ಇನ್ನೇನೂ ಇಲ್ಲ. ಎಲ್ಲವನ್ನೂ
ವೇದವ್ಯಾಸ ದೇವರ ಮುಂದೆ ಇಟ್ಟು ಕೃಷ್ಣಾರ್ಪಣ ಅಂತಾರೆ. ದೇಹೇಂದ್ರಿಯ ಪ್ರಾಣ ಮನಸಿ ಚೇತನೈ ಸಹೈವ ತಸ್ಮಾತಿ ಸೃಜನೇಮುಹು. ಬರೀ ಐಶ್ವರ್ಯ ಅಲ್ಲ, ನಮ್ಮ ದೇಹ, ನಮ್ಮ ಇಂದ್ರಿಯ, ನಮ್ಮ ಮನಸ್ಸು ಎಲ್ಲವೂ ನಿನ್ನದೇ ಸ್ವಾಮಿ ಅಂತ ಹೇಳಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ತ್ವದೀಯಮೇತನ್ ನಿಖಿಲಂ ವಯಂಚನ ತ್ವಸ್ಮದೀಯಂ ಕ್ವಚ ಕಿಂಚನೇಶ. ಯಾಗ ಮಾಡಿದ್ದಕ್ಕೆ ಸಮರ್ಪಣೆ ಅಲ್ಲ, ಕ್ವಚ ಕಿಂಚನ, ಎಂದೆಂದಿಗೂ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ನಮ್ಮದೇನೂ ಇಲ್ಲ, ನಮ್ಮದ್ಯಾವುದೂ ಅಲ್ಲ, ಎಲ್ಲವೂ ನಿನ್ನದೇ ಅಂತ ಹೇಳಿ ಸ್ವತಂತ್ರ ಏಕೋಸಿನ ಕಶ್ಚಿದನ್ಯ ಸರ್ವತ್ರ ಪೂರ್ಣೇತಿ ಸದೇತಿ ಹೃಷ್ಟಾಹ ನಮಸ್ಕಾರವನ್ನು ಮಾಡಿದ್ದಾರೆ. ನಮಸ್ಕಾರವನ್ನು ಮಾಡಿದ ಮೇಲೆ ವೇದವ್ಯಾಸದೇವರು ಯಜ್ಞವನ್ನು ಮಾಡಿಸಿದ್ದು ಸ್ವಯಂ ವೇದವ್ಯಾಸದೇವರು. ಸ್ವಯಂ ವೇದವ್ಯಾಸದೇವರೇ ಯಜ್ಞವನ್ನು ಮಾಡಿಸಿದ್ದಾರೆ. ಯಾರೋ ಬರೀ ವಸಿಷ್ಠಾದಿ ಪುರೋಹಿತರಲ್ಲ, ವೇದವ್ಯಾಸದೇವರೇ ಪುರೋಹಿತರಾಗಿ ಯಜ್ಞವನ್ನು ಮಾಡಿಸಿದ್ದಾರೆ. ವೇದವ್ಯಾಸದೇವರು ಎಲ್ಲ ಕೊಟ್ಟ ಮೇಲೆ ವೇದವ್ಯಾಸದೇವರು ನಾನೊಬ್ಬನೇ ಇಟ್ಕೊಂಡು ಏನು ಮಾಡಲಿ ಅಂತ ಎಲ್ಲರಿಗೂ ಹಂಚುತ್ತಾರೆ. ಎಲ್ಲ ಋಷಿಗಳಿಗೆ ಎಲ್ಲ ಕೊಟ್ಟಿದ್ದರು, ತಗೋಪ್ಪ ನೀನು ಈ ರಾಜ್ಯ ತಗೋ, ನೀನು ಈ ರಾಜ್ಯ ತಗೋ, ನೀ ಈ ರಾಜ್ಯ ತಗೋ ಅಂತ ಎಲ್ಲರಿಗೂ ಕೊಟ್ಟಿದ್ದಾರೆ. ಕೊಟ್ಟ ಮೇಲೆ ಅವ್ರು ಋಷಿಗಳಂತಾರೆ, ಈ ರಾಜ್ಯ ಗಿಜ್ಜ ತೊಗೊಂಡು ನಾವೇನು ಮಾಡೋದು, ಏನು ಬಂಗಾರವ ನೋಡ್ರಿ ಅಷ್ಟು ನಮ್ಗೆ ಕೊಟ್ಬಿಡ್ರಿ, ರಾಜ್ಯ ಗಿಜ್ಜ ಎಲ್ಲ ವಾಪಸ್ ಯುಧಿಷ್ಠಿರನಿಗೆ ಕೊಡ್ರಿ. ಸರಿ ಅಂತ ವೇದವ್ಯಾಸದೇವರು ನೀವು ಹೇಳೋದು ಸರಿ ಅಂತ ಹೇಳಿ ಯುಧಿಷ್ಠಿರನಿಗೆ ಮತ್ತೆ ಎಲ್ಲ ರಾಜ್ಯವನ್ನು ವಾಪಸ್ ಕೊಡ್ತಾರೆ. ಯುಧಿಷ್ಠಿರ ಅಂತಾನೆ, ಇಲ್ಲಪ್ಪ ನಾವು ವನಕ್ಕೆ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದೇವೆ ಸ್ವಾಮಿ, ಎಲ್ಲವೂ ನಿನ್ನದೇ. ಆಗ ವೇದವ್ಯಾಸದೇವರು ಆದೇಶ ಮಾಡ್ತಾರೆ, ಹಾಗೆಲ್ಲ ಮಾಡಬೇಡಪ್ಪ, ಇಟ್ಕೋ, ನೀನೇ ಇಟ್ಕೋ, ವಿಶೇಷವಾಗಿ ರಾಜ್ಯವನ್ನು ಭೋಗ ಮಾಡು, ಏನು ತಪ್ಪಿಲ್ಲ. ಸರಿ ಅಂತ ವೇದವ್ಯಾಸದೇವರು ಆದೇಶ ಮಾಡಿದ್ದಕ್ಕಾಗಿ ಮತ್ತೆ ರಾಜ್ಯವನ್ನು ತೆಗೆದುಕೊಳ್ತಾರೆ. ವೇದವ್ಯಾಸದೇವರು ಹೇಳ್ತಾರೆ, ದತ್ತಾಪಹಾರ ದೋಷ ಬಂತು ಅಂದ್ಕೋಬೇಡ. ಯಾಕೆ ಅಂದರೆ ನಾನು ನಿಮ್ಮ ಅಜ್ಜನಿಗೆ ಕೊಟ್ಟದ್ದನ್ನು ತಿರುಗಿ ತಗೊಂಡ್ರೆ, ಅಜ್ಜನ ಕೊಟ್ಟದ್ದನ್ನು ಮೊಮ್ಮಗ ತಗೊಂಡ್ರೆ ಅದು ದತ್ತಾಪಹಾರ ದೋಷ ಆಗೋದಿಲ್ಲ. ಆದ್ದರಿಂದ ಏನು ಯೋಚನೆ ಮಾಡಬೇಡ, ತಗೋ ಅಂತ ಕೊಡ್ತಾರೆ. ಆ ಬೆಳ್ಳಿ ಬಂಗಾರಗಳೆಲ್ಲ ಇರುತ್ತಲ್ಲ ಅಷ್ಟನ್ನೂ ಕೂಡ ಎಲ್ಲ ಋಷಿಮನೆಗಳಿಗೆ ವಿಭಾಗ ಮಾಡಿ ವೇದವ್ಯಾಸದೇವರೇ ಸ್ವಯಂ ಹಂಚಿಕೊಡ್ತಾರೆ. ವೇದವ್ಯಾಸದೇವರು ಪೌರೋಹಿತ್ಯ ಮಾಡಿದರು, ಹಾಗಾಗಿ ಅವರ ಪಾಲಿಗೂ ಸ್ವಲ್ಪ ದಕ್ಷಿಣೆ ಬೇಕಲ್ಲ. ಅವರ ಪಾಲಿಗೆ ಏನೇನು ದಕ್ಷಿಣೆ ಬಂದಿತ್ತೋ ಆ ಎಲ್ಲ ದಕ್ಷಿಣೆಯನ್ನು ದ್ರೌಪದಿಗೆ ಕೊಡ್ತಾರಂತೆ. ತಗೋ ಅಂತ ಹೇಳಿ ತನ್ನ ಸೊಸೆಗೆ ಕಾಣಿಕೆ ಅಂತ ಹೇಳಿ ಎಲ್ಲವನ್ನು ದ್ರೌಪದಿ ದೇವಿಗೆ ವೇದವ್ಯಾಸದೇವರು ಕೊಟ್ಟು ಬಿಡ್ತಾರೆ. ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಸತಾಂ ಚ ಪ್ರವರೋ ವಿಷ್ಣು. ಏನು ಆ ಪಾಂಡವರ ರಾಜಸು ಆ ಅಶ್ವಮೇಧ ಯಾಗಕ್ಕೆ ಸಮಾನವಾದ ಯಾಗವೇ ಇಲ್ಲ. ಯಾಕೆಂದರೆ ಸ್ವಯಂ ವೇದವ್ಯಾಸದೇವರು ನಿಂತು ಮಾಡಿಸಿದ ಯಾಗ ಅದು. ಅದಕ್ಕಿಂತಲೂ ಸಮಾನವಾದ ಮಂಗಲ ಕಾರ್ಯ ಜಗತ್ತಿನಲ್ಲಿ ಇನ್ನೊಂದು ಇಲ್ಲ ಎಂಬುದಾಗಿ ಹೇಳಿ ಆ ಯಾಗವನ್ನು ವೇದವ್ಯಾಸದೇವರು ಮಾಡಿಸ್ತಾರೆ ಎಂಬ ವಿಷಯವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು. ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತ ಪೂಜಾ ತ್ವತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿಸ್ತತ್ಫಲಂ ಮಹ್ಯಂ ತ್ವತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವೇಮಂ ವಿಷ್ಣೋಸ್ತೃಪ್ತಿಕರಃ ಸದಾ ಇದಂ ಜ್ಞಾನಂ ಹರೇಃ ಪೂಜಾ ಹರೇರೇವೋದಿತಂ ಸದಾ ಹರ್ಯಧೀನಂಚ ಸರ್ವತ್ರ ಇತ್ಯೇವಂ ನ್ಯಾಸೋ ಹರೋ ಸ್ಮೃತಃ.